ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ NEP ಸಿಲೆಬಸ್ಸಲ್ಲಿ ಫಸ್ಟ್ BScನಲ್ಲಿ DSc ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಏನಿದೆಯಲ್ಲ ಮಾಡೆಲ್ ಕ್ವಶನ್ ಪೇಪರ್ ಅದನ್ನು ನಾನು ಈಗ ಸದ್ಯಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಪ್ರಕಾರ 4 ಯೂನಿಟ್ ಇರುತ್ತೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಅಂತ ಎಲ್ಲ ಕಂಪ್ಲೀಟ್ ಸಿಲೆಬಸ್ದು ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಾಕ್ಟಿಕಲ್ಸೂ ಅಪ್ಲೋಡ್ ಮಾಡಿದ್ದೀನಿ, ಥಿಯರಿನೂ ಅಪ್ಲೋಡ್ ಮಾಡಿದ್ದೀನಿ. ಥಿಯರಿನಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತಲೂ ಡಿಸ್ಕಸ್ ಮಾಡಿದ್ದೀನಿ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 2 ಮಾಡೆಲ್ ಕ್ವಶನ್ ಪೇಪರ್ ಇದೆ. 2 ಮಾಡೆಲ್ ಕ್ವಶನ್ ಪೇಪರ್ನೂ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಇದು ಲಾಸ್ಟ್ ಪಾರ್ಟು. ಕ್ವಶನ್ ಪೇಪರಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ. ಪಾರ್ಟ್ A, B, C ಅಂತ ಎಲ್ಲಾನು ಎಂಟೈರ್ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಒಂದೇ ಎಪಿಸೋಡಲ್ಲಿ ಮಾಡ್ತೀನಿ ಅಂದರೆ ತುಂಬ ಲೆಂತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದೊಂದು ಮಾಡೆಲ್ ಪೇಪರ್ನ ನಾನು 3 ಪಾರ್ಟಾಗಿ ಮಾಡಿದ್ದೀನಿ. ಪಾರ್ಟ್ A 1, ಪಾರ್ಟ್ 2, ಪಾರ್ಟ್ B ಆ್ಯಂಡ್ ಪಾರ್ಟ್ C ಅಂತ. ಇವತ್ತಿನ ಎಪಿಸೋಡಲ್ಲಿ ನಾನು ಪಾರ್ಟ್ C ನ ಡಿಸ್ಕಸ್ ಮಾಡೋಣ ಅಂತ ಹೊಡ್ಕೊಳ್ತಾ ಇದ್ದೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ 2. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1 ಪಾರ್ಟ್ A, B, C 3 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 2 ಪಾರ್ಟು A ಆ್ಯಂಡ್ B ಆಗಿದೆ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಪಾರ್ಟ್ C. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ನಿಮ್ಮ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಪಾರ್ಟ್ A 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ B ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ C ನಿಮ್ಗೆ ಏನಾಗಿರುತ್ತೆ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥ ಪಾರ್ಟ್ ಯಾವುದು ಅಂದರೆ ಪಾರ್ಟ್ C. ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ಈ ಚಾಯ್ಸ್ನ ನೀವು ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ದೇರ್ ವಿಲ್ ಬಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 3 ಆನ್ಸರ್ ಮಾಡಬೇಕು. ಹೇಗೆ ಆನ್ಸರ್ ಮಾಡಬೇಕು, ಯಾವುದನ್ನು ನಾನು ಕಂಫರ್ಟಬಲ್ ಆಗಿದ್ದೀನಿ, ಯಾವುದ್ರಲ್ಲಿ ನನಗೆ ನೀಟಾಗಿ ನನಗೆ ಆನ್ಸರ್ ಬರುತ್ತೆ ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡು ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್, ನೀವು ಆನ್ಸರ್ಸ್ ಬರೆಯೋಕ್ಕಿಂತ ಮುಂಚೆ 5ರಲ್ಲಿ ನಾನು ಯಾವುದು 3 ಬರಿತೀನಿ ಅನ್ನೋದನ್ನು ನೀವು ಕ್ಲಿಯರಾಗಿ ಒಂದು ಥಾಟ್ ಇಟ್ಕೊಂಡು ನನಗದು ಆಗುತ್ತೆ ಅಂತ. ಅಗೇನ್ ಟೈಮನ್ನು ನೀವು ನೋಡ್ಕೋಬೇಕಾಗತ್ತೆ. ನಿಮಗೆ ಇರುವಂಥ ಅವರ್ಸು 2 ಅವರ್ಸ್ ಅಷ್ಟೇ ಇದೆ. 60 ಮಾರ್ಕ್ಸ್ ಇದೆ, 2 ಅವರ್ಸ್ ಇದೆ. ಹಾಗಾಗಿ ನಾನು ವಿತಿನ್ ದಟ್ ಟೈಮಲ್ಲಿ ಬರೆಯೋಕ್ಕಾಗತ್ತಾ ಇಲ್ವಾ ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡು ಚೂಸ್ ಮಾಡಬೇಕಾಗತ್ತೆ. ಅಗೇನ್ ಒನ್ ಮೋರ್ ಥಿಂಗ್ ಇಲ್ಲಿ ಏನು ಅಂತಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ ಒಟ್ಟು ಇರುವಂಥದ್ದು 92 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಇರುತ್ತೆ. ಅದನ್ನು ನೀವು ಬರೆಯುವಂಥದ್ದು ಬರೀ 60 ಮಾರ್ಕ್ಸ್ ಬರೀತೀರಾ. ಸೊ ಹಾಗಾಗಿ 32 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಸೊ ನೀವು ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸೊ ನಿಮಗೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ, ಬ್ಲೂ ಪ್ರಿಂಟ್ ಏನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. 4 ಯೂನಿಟ್ ಇದೆ ಅಂತ ಹೇಳಿದೆ. ಯೂನಿಟ್ 1, 2, 3, 4 ಅಂತ ಪ್ರತಿಯೊಂದು ಯೂನಿಟ್ಗೂ 23 ಮಾರ್ಕ್ಸ್ ಇರುತ್ತೆ. ಸೊ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ನಾನು ಮಾಡ್ಕೊಳ್ತೀನಿ ಅಂದರೆ ಯಾವುದೋ ಒಂದು ಯೂನಿಟ್ನ ನೀವು ಕಂಪ್ಲೀಟ್ಲಿ ಬಿಟ್ಬಿಟ್ರು ನಾನು ಹೇಳ್ತಾ ಇರೋದು ನಿಮ್ಮ ಕ್ವಶನ್ ಪೇಪರ್ಲಿ 32 ಮಾರ್ಕ್ಸ್ದು ಎಕ್ಸ್ಟ್ರಾ ಕ್ವಶನ್ ಪೇಪರ್ ಇದೆ. ಒಂದು ಯೂನಿಟ್ ಎಷ್ಟಿದೆ 23 ಮಾರ್ಕ್ಸ್ ಬರುತ್ತೆ ಅದರಲ್ಲಿ. ಸೊ ನೀವು 1 ಯೂನಿಟ್ ಅಥವಾ 1.5 ಯೂನಿಟ್ಸ್ನ ಬಿಟ್ಟರು ಯಾವುದಾದ್ರು ಬಿಟ್ಟರು ನಿಮಗೆ ಔಟ್ ಆಫ್ ಔಟ್ ತೆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಮಾರ್ಟಾಗಿ ನನಗೆ ಈಕ್ವೇಷನ್ಸು ಡೆರಿವೇಷನ್ಸು ಕಂಫರ್ಟಬಲ್ ಆಗಿ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಪ್ರಾಬ್ಲಮ್ಸು ನಾನು ಕಂಫರ್ಟಬಲ್ ಆಗಿ ಸಾಲ್ವ್ ಮಾಡ್ತೀನಿ ಅಂದರೆ ಆ ಚಾಯ್ಸ್ನ ನೀವು ತೊಗೋಬೋದು. ಇಲ್ಲ ನನಗೆ ಥಿಯರಿಟಿಕಲಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಅದ್ರ ಪ್ರಕಾರ ನಾನು ಮಾಡ್ತೀನಿ ಅಂತಂದರೆ ನೀವು ಆ ಥರದ ಆನ್ಸರ್ಸ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಬಿಫೋರ್ ಯು ಗೋಯಿಂಗ್ ಟು ದಿ ಎಕ್ಸಾಮಿನೇಷನ್ ಹಾಲ್ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ನನಗೆ ಇದರಲ್ಲಿ ಕಂಫರ್ಟಬಲ್ ಆಗಿದ್ದೀನಿ, ಇದರಲ್ಲಿ ಕಂಫರ್ಟಬಲ್ ಆಗಿಲ್ಲ, ಇದನ್ನು ನಾನು ಆನ್ಸರ್ ಮಾಡ್ತೀನಿ, ಆನ್ಸರ್ ಮಾಡಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗ್ಬಿಟ್ಟು ನೀವು ಕೂತ್ಕೊಂಡು ಮಾಡ್ತೀನಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ನೀವು ಕ್ಲಿಯರಾಗಿ ನಿಮಗೆ ಮೈಂಡಲ್ಲಿ ಐಡಿಯಾ ಇರಬೇಕು, ನಾನು ಯಾವುದು ಕಂಫರ್ಟಬಲ್ ಆಗಿದ್ದೀನಿ ಯಾವುದು. ಸೊ ಬಿಫೋರ್ ದಿ ಎಕ್ಸಾಮಿನೇಷನ್ ಬರೀ ಓದಂಗಿಲ್ಲ. ಮ್ಯಾಥ್ಸ್ ಅಥವಾ ನೀವು ಕೆಮಿಸ್ಟ್ರಿ ಏನಿದೆಯಲ್ಲ ಅದನ್ನೆಲ್ಲ ನೀವು ಬರೆದು ತೆಗಿಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಕ್ವೇಷನ್ಸ್ನ ಬರಿಬೇಕಾದ್ರೆ ವೇಲೆನ್ಸಿ ತಪ್ಪಾಗುತ್ತೆ, ಹೈಡ್ರೋಜನ್ ಬರೆಯೋದು ತಪ್ಪಾಗುತ್ತೆ, ಏನೋ ಒಂದು ನಾವು ಅಂದ್ಕೊಂಡಿರ್ತೀವಿ ಆ ಥರ ಬರೆದಿರ್ತೀವಿ ಅಂತ ಮಿಸ್ಟೇಕ್ ಆಗಿರುತ್ತೆ. ಪ್ರಾಬ್ಲಮ್ಸ್ ಮಾಡಿದಾಗ ಯೂನಿಟ್ಸ್ನ ಬರಿಬೇಕಾಗತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ವಿತಿನ್ 2 ಅವರ್ಸ್ ನೀವು ಆನ್ಸರ್ ಬರಿಬೇಕಾಗತ್ತೆ. ಕ್ಲಿಯರ್ ಕಟ್ಟಲ್ಲಿ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಯಾವುದು ಆನ್ಸರ್ ಮಾಡಬಾರ್ದು, ಯಾವುದು ಆನ್ಸರ್ ಮಾಡಬೇಕು ಅಂತ ಕ್ಲಿಯರಾಗಿ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು 5 ಕ್ವಶನಲ್ಲಿ 1 ಕ್ವಶನ್ ಬರ್ದಿದ್ದೀರಾ, ಅದ್ರಲ್ಲಿ ಪಾರ್ಟ್ C ಆನ್ಸರ್ ಬರ್ತಾ ಇಲ್ಲ ಅಂದ ತಕ್ಷಣ ಪ್ಯಾನಿಕ್ ಆಗಿಬಿಟ್ಟು ಅವೆರಡು ಬಿಟ್ಬಿಟ್ಟು ನಾನು ಇನ್ನೊಂದು ಕ್ವಶನ್ ತೊಗೊಳ್ತೀನಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಟೈಮ್ ಇರೋದಿಲ್ಲ ನಿಮಗೆ. ಈವನ್ ದೋ ಇಫ್ ಯು ನೋ ದಿ ಆನ್ಸರ್ ಟೈಮ್ ಇರೋದಿಲ್ಲ.
ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದ್ರದ್ದು ಒಂದು ಎ, ಅದ್ರದ್ದು ಒಂದು ಬಿ, ಅದ್ರದ್ದು ಒಂದು ಸಿ ಅಂತ ಬರೆದ್ರೆ ಮಾರ್ಕ್ಸ್ ಬರೋಲ್ಲ ನಿಮಗೆ. ಯಾವುದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾರೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನೀವು ಸಾಧ್ಯ ಆದಷ್ಟು ಒಂದೇ ಯೂನಿಟ್ದು ಫುಲ್ ಆಲ್ ದಿ 3 ಕ್ವಶನ್ಸ್ನ ನೀವು ಬರೆಯೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ 2 ಕ್ವಶನು, ಅದರಲ್ಲಿ 1 ಕ್ವಶನು ಅಂತಂದರೆ ಯಾವುದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿರುತ್ತಲ್ಲ ಅದನ್ನು ನಾವು ಆ ಕ್ವಶನ್ನ ನೀವು ಆನ್ಸರ್ ಮಾಡಿದ್ದೀರಾ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಇನ್ನು ಮಿಕ್ಕಿದನ್ನೆಲ್ಲನೇ ಎಕ್ಸ್ಟ್ರಾ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ಆ್ಯಸ್ ಎ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ನಿಮ್ಮದು ಕ್ವಶನ್ ಪೇಪರ್ನ ನೀವು ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ಬರೀಬೇಕು ಅನ್ನೋದನ್ನು ನೀವು ಅಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಎಗೇನ್ ಕ್ವಶನ್ನು ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ನೀವು ನೋಡಬೇಕಾಗತ್ತೆ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಅದನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ 13th ಏನಲ್ಲಿ ನಾನು ಹೇಳ್ದಂಗೆ ಪಾರ್ಟ್ ಸಿನಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಕಂಪ್ಲೀಟ್ಲಿ 10 ಮಾರ್ಕ್ಸ್ ಕ್ವಶನ್ ಯಾವುದೂ ಇಲ್ಲ. ಐದರ್ 4 ಅಥವಾ 6 ಕೇಳ್ಬೋದು, ಇಲ್ಲ ಅಂತಂದರೆ 4+4+2 ಕೇಳ್ಬೋದು, ಇಲ್ಲ ಅಂದರೆ 3+3+4 ಕೇಳ್ಬೋದು. ಹೇಗೆ ಬೇಕಾದ್ರೂ ಆ 10 ಮಾರ್ಕ್ಸ್ನ ಅವರು ಸ್ಪ್ಲಿಟ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಈ ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ 2 ಮಾಡೆಲ್ ಕ್ವಶನ್ ಪೇಪರ್ಲಿದೆ, 6 ಮಾರ್ಕ್ಸು. ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ ದಟ್ ಪರ್ಟಿಕ್ಯುಲರ್ ಯೂನಿಟ್. ನೆಕ್ಸ್ಟ್ ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಯೂನಿಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸು ಯೂನಿಟ್ 2ನಲ್ಲಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟು 6 ಮಾರ್ಕ್ ಕ್ವಶನ್ ಯಾವುದು ಅಂದರೆ, ಬಂದೇ ಬರುವಂಥ ಕ್ವಶನ್ ಯಾವುದು ಅಂದರೆ ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡಂಜರ್ ವೇವ್ ಈಕ್ವೇಷನ್. ಇದು 6 ಮಾರ್ಕ್ಸ್ಗಿದೆ. ಸೊ ನೀವೆಲ್ಲ ಸ್ಟೆಪ್ಸ್ನು ನೀಟಾಗಿ ಡಿರೈವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದ್ರ ಪ್ರಕಾರ ನೀವು ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಬರೀ ಹಾಗೆ ನೋಡಿಕೊಂಡ್ರೆ ನಾನು ಹಾಗೆ ಬರುತ್ತೆ ಅಂದರೆ ಆಗಲ್ಲ. ನೀವು ಏನು ಮಾಡಬೇಕಾಗತ್ತೆ, ಪೆನ್ನು ಪೆನ್ಸಿಲ್ ತೊಗೊಂಡು ನೀವು ಬರೀಬೇಕಾಗತ್ತೆ. ಸೊ ಕೆಮಿಸ್ಟ್ರಿ ಸ್ಕೋರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೌ ಮಚ್ ಆಫ್ ಪೇಪರ್ ದಟ್ ಯು ರಿಟರ್ನ್, ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ರಿಟರ್ನ್ ಅನ್ನೋದಕ್ಕೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ನೀವು ತುಂಬ ಪ್ರಾಕ್ಟೀಸ್ ಮಾಡ್ತಿದ್ರೆ ಕಾನ್ಫಿಡೆಂಟ್ ಆಗಿರುತ್ತೆ. ಕಾನ್ಫಿಡೆಂಟ್ ಆಗಿದ್ದಾಗ ಫಾಸ್ಟಾಗಿ ಬರೀತೀರಾ, ಟೈಮ್ ಸೇವ್ ಆಗುತ್ತೆ, ಮಿಸ್ಟೇಕ್ ಆಗೋವಂಥದ್ದು ಕಡಿಮೆ ಇರುತ್ತೆ. ಇನ್ನು ನಿಮಗೆ ಟೈಮ್ ಇದೆ. ಈ ಮಂತ್ 28th ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ನೀವು ಕಾನ್ಫಿಡೆಂಟಾಗಿ, ಟೈಮ್ ಇದೆ ಬೇಕಾದಷ್ಟು, ನೀವೆಲ್ಲ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಅದಕ್ಕೆ ನಿಮಗೆ ಮಾಸ್ಟ್ರಿ ಅದರಲ್ಲಿ ತೊಗೋಬೇಕಾಗತ್ತೆ. ಸೊ ಇದನ್ನು ನಾವು ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಬಂದಿದ್ದೇ ಏನು ಅಂತಂದರೆ, ನಮಗೆ ಯಾವುದೇ ಒಂದು ವೇವ್ ಈಕ್ವೇಷನ್ ಏನಿದೆಯಲ್ಲ ಅಥವಾ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ಡ್ಯೂಯಲ್ ನೇಚರ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ಎ ಪಾರ್ಟಿಕಲ್ ನೇಚರ್, ಇಟ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿ ವೇವ್ ನೇಚರ್ ಅಂತ. ಆ ವೇವಲ್ಲಿ 2 ಥರ ವೇವ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಸ್ಟ್ಯಾಂಡಿಂಗ್ ವೇವ್ ಅಂತ ಹೇಳ್ತೀವಿ. ಸ್ಟ್ಯಾಂಡಿಂಗ್ ವೇವ್ ಇದ್ದಾಗ ಅದಕ್ಕೆ ಸೊಲ್ಯೂಷನ್ ಏನಿರುತ್ತೆ ಅಂದರೆ psi = a sin 2πx by lambda ಅಂತ ಹೇಳ್ತೀವಿ. ವೇರ್ ಲ್ಯಾಂಬ್ಡಾ ಇಸ್ ದಿ ಆಂಪ್ಲಿಟ್ಯೂಡ್ ಆಫ್ ದಿ ವೇವ್ ಆಫ್ ದಿ ವೇವ್ ಲೆಂತ್ ಲ್ಯಾಂಬ್ಡಾ ಅಟ್ ಎ ಡಿಸ್ಟೆನ್ಸ್ x ಫ್ರಮ್ ದಿ ಆರಿಜಿನ್ ಅಂತ ಹೇಳ್ತೀವಿ. a ಇಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಹೇಳ್ತೀವಿ. ಅದನ್ನು ನೀವು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಆವಾಗ ಏನು ಬರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವೇಷನ್ 2 ಅಂತ ಹೇಳ್ತೀವಿ. ಆ ಈಕ್ವೇಷನ್ 2ನ ನಾವೇನು ಮಾಡಿದ್ವಿ, ರೀಅರೇಂಜ್ ಮಾಡಿದ್ವಿ. ಆವಾಗ ನಮ್ಗೆ ಏನಾಗ್ತಿದೆ ಅಂದರೆ ಈಕ್ವೇಷನ್ 3 ಬರ್ತಾ ಇದೆ. ಇದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಹೇಗಾಗತ್ತೆ ಅಂತ ಲಾಜಿಕಲಿ ಅರ್ಥ ಮಾಡಿಕೊಂಡು ನೀವು ಆ ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸೊ ನನಗೀಗ ಸೈ ಗೊತ್ತಾಯಿತು. ಸೈ ವ್ಯಾಲ್ಯೂ a × sin 2πx by lambda ಇದೆ. ಅದನ್ನು ಈಕ್ವೇಷನ್ 1 ಅಲ್ಲಿ ಅದನ್ನೇನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ನನಗೆ ಈಕ್ವೇಷನ್ ನಂಬರ್ 4 ಬರುತ್ತೆ. ಸೊ ಈಕ್ವೇಷನ್ ನಂಬರ್ 4 ಏನಿದೆಯಲ್ಲ, ಇಟ್ ಈಸ್ ಓನ್ಲಿ ಫಾರ್ 1 ಡೈರೆಕ್ಷನ್ ತೊಗೊಂಡಿದ್ವಿ, ಎಕ್ಸ್ ಡೈರೆಕ್ಷನ್ ಮಾತ್ರ ತೊಗೊಂಡಿದ್ವಿ. ಅದನ್ನು ನಾನೇನು ಮಾಡ್ತೀನಿ, 3 ಡೈರೆಕ್ಷನ್ಸ್ಗೂ 3 ಕಾರ್ಟೀಷಿಯನ್ ಕೋಆರ್ಡಿನೇಟ್ಗೂ ಎಕ್ಸ್ಟೆಂಡ್ ಮಾಡ್ತೀನಿ. ಆವಾಗ ಈಕ್ವೇಷನ್ ನಂಬರ್ 5 ಬರುತ್ತೆ. ಆ ಈಕ್ವೇಷನ್ ನಂಬರ್ 5ಗೆ ನಾನೇನು ಮಾಡ್ತೀನಿ, ಆಪರೇಟರ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಆ ಆಪರೇಟರ್ಗೆ ನಾನೇನಂತ ಕರಿತೀನಿ, ಲ್ಯಾಪ್ಲೇಸಿಯನ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನೀವು ಕನ್ಸಿಡರ್ ಮಾಡಿಕೊಂಡಾಗ ನಿಮಗೆ ಅದನ್ನು ಈ ಡಿ ಬ್ರೋಗ್ಲಿಸ್ ಈಕ್ವೇಷನ್ಗೆ ಅಪ್ಲೈ ಮಾಡ್ತೀವಿ. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಈಕ್ವೇಷನ್ 6, ಈಕ್ವೇಷನ್ 7 ನಿಮಗೆ ಹೋಗುತ್ತೆ. ಈಗ ನಾನು ಏನು ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಎನರ್ಜಿ ಹೇಳಬೇಕು. ಬಿಕಾಸ್ ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡಂಜರ್ ಈಕ್ವೇಷನ್ ಬರಬೇಕು ಅಂದರೆ, ಸೊ ಎಲೆಕ್ಟ್ರಾನ್ದು ಪಾರ್ಟಿಕಲ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಟೋಟಲ್ ಎನರ್ಜಿ E, ಕೈನೆಟಿಕ್ ಎನರ್ಜಿ ½ mv², ಪೊಟೆನ್ಷಿಯಲ್ ಎನರ್ಜಿ V ಅಂತ ಹೇಳ್ತೀವಿ. ಟೋಟಲ್ ಎನರ್ಜಿ E = ½ mv² by B ಅಂತ ಹೇಳ್ತೀವಿ. ಹಂಗಾದಾಗ ನಮ್ಮದು ಈಕ್ವೇಷನ್ 8 ಏನಾಗುತ್ತೆ, ರೀಅರೇಂಜ್ ಆಗಿಬಿಟ್ಟು ನನಗೆ B² = 2 E - V / m ಆಗುತ್ತೆ. ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನ್ 9 ಬರುತ್ತೆ ನನಗೆ. ಆ ಈಕ್ವೇಷನ್ 9ನ ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಟ್ ಟು ಆಲ್ ದಿ 3 ಡೈರೆಕ್ಷನ್. ಆವಾಗ ನನಗೇನು ಆ ಈಕ್ವೇಷನ್ಗೆ ನಾನು ಏನಂತ ಕರಿತೀನಿ, ಸ್ಕ್ವಾಡಂಜರ್ ಟೈಮ್ ಇಂಡಿಪೆಂಡೆಂಟ್ ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಅಂತ ಹೇಳ್ತೀನಿ. ಸೊ ಇಟ್ ಗೋಯಿಂಗ್ ಟು ಗಿವ್ ಸೊಲ್ಯೂಷನ್ಸ್ ಫಾರ್ ಮೆನಿ ಥಿಂಗ್ಸ್. ಅದಕ್ಕೆ ಇದನ್ನು ಸ್ಟಡಿ ಸ್ಟೇಟ್ ಸ್ಕ್ವಾಡಂಜರ್ ಈಕ್ವೇಷನ್ ಅಂತ ಹೇಳ್ತಾರೆ. ಅಥವಾ ನಿಮಗೆ ಇದು 6 ಮಾರ್ಕ್ಸ್ ಕ್ವಶನ್ನ ಕೇಳ್ಬೋದು. ಇಲ್ಲ ಅಂದರೆ ಇದೇನೇ 2 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ರೈಟ್
ದ ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್, ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಅಂತಲೂ ಕೇಳ್ಬೋದು. ಸೊ ನೀವು ಎಕ್ಸ್ಪ್ರೆಷನ್ ಬರೆದ್ರೆ 1 ಮಾರ್ಕು, ಈಚ್ ಆ್ಯಂಡ್ ಎವ್ರಿ ಟರ್ಮ್ ಎಕ್ಸ್ಪ್ಲೈನ್ ಮಾಡಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಮಾರ್ಕ್ಸ್ ನೋಡ್ಕೋಬೇಕಾಗತ್ತೆ, ಹೇಗೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಆಗಿದೆ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ಸ್ಕ್ರಾಡಿಂಜರ್ ವೇವ್ ಈಕ್ವೇಷನು ಇಂಪಾರ್ಟೆಂಟು ನಿಮಗೆ, ಅದರ ಟರ್ಮ್ಸ್ ಏನೇನು ಬರ್ತಾರೆ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್. ಇದು 6 ಮಾರ್ಕ್ಸ್ಗೆ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಡಿಫೈನ್ ಲಾಪ್ಲೇಸಿಯನ್ ಆಪರೇಟರ್ ಅಂತ ಕೇಳ್ತಿದ್ದಾರೆ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಲಾಪ್ಲೇಸಿಯನ್ ಆಪರೇಟರ್ ಅಂತಂದರೆ ನೀವು ಯಾವುದೇ ಒಂದು ಆಪರೇಟರ್ ಅಂದ್ರೇನು, ಯಾವುದೋ ಒಂದು ಫಂಕ್ಷನ್ ನನಗೆ ಈಸಿಯಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಪರೇಟರ್ ಅಂತ ಕರಿತೀವಿ. ಅದೇನಾದರೂ 3 ಡೈಮೆನ್ಷನಲ್ ಲೀನಿಯರ್ ಕೋಆರ್ಡಿನೇಟ್ ಇದ್ದರೆ ಅಂಥ ಆಪರೇಟರ್ಗೆ ನಾವೇನಂತ ಕರಿತೀವಿ, ಲಾಪ್ಲೇಸಿಯನ್ ಆಪರೇಟರ್ ಅಂತ ಕರಿತೀವಿ. ಅದನ್ನು ಆ ಸಿಂಬಲಿಂದ ಅದನ್ನು ಮೆನ್ಷನ್ ಮಾಡ್ತಾರೆ. ಇಟ್ಸ್ ಅ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಆಪರೇಟರ್ ಇನ್ 3 ಡೈಮೆನ್ಷನಲ್ ಸ್ಪೆಷಲ್ ಕೋಆರ್ಡಿನೇಟ್ ಅಂತ ಹೇಳ್ತಾರೆ. ಅದಕ್ಕೆ 3 ಕೋಆರ್ಡಿನೇಟ್ ಆಕ್ಸೆಸ್ಸಲ್ಲೂ ನಿಮಗೆ ಅದನ್ನು ನೀವು ಬರಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಡಿಟರ್ಮಿನೇಟ್ ಎರರ್ಸ್, ಡಿಸ್ಕಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಟರ್ಮಿನೇಟ್ ಎರರ್ಸ್ ಅಂತ ಕೇಳಿದ್ದಾರೆ. ಇದು 6 ಮಾರ್ಕ್ಸ್ ಕ್ವಶನು. ಇದನ್ನು 2 ಮಾಡಲ್ ಕ್ವಶನ್ ಪೇಪರ್ಗಳು ಇದೆ, ಹಾಗಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಎರರ್ಸ್ ಅಂದರೆ ಏನು ಅಂತಂದರೆ, ಯಾವುದೋ ಒಂದು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ವ್ಯಾಲ್ಯೂಸ್ ಬಂದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಎರರ್ ಅಂತ ಕರಿತೀನಿ. ಆ ಎರರಲ್ಲಿ 2 ಟೈಪ್ ಇದೆ, ಸಿಸ್ಟಮ್ಯಾಟಿಕ್ ಎರರ್ಸ್ ಅಂಡ್ ಅನ್ಸಿಸ್ಟಮ್ಯಾಟಿಕ್ ಎರರ್ಸ್. ಸಿಸ್ಟಮ್ಯಾಟಿಕ್ ಎರರ್ಸ್ ಅಥವಾ ಅನ್ಡಿಟರ್ಮಿನೆಂಟ್ ಎರರ್ಸ್ ಅಂತ ಕರೀತಾರೆ. ಈ ಡಿಟರ್ಮಿನೆಂಟ್ ಎರರ್ಸ್ ಏನು ಅಂದರೆ, ನನಗೆ ಅದರದ್ದು ರೀಸನ್ ಗೊತ್ತಿರುತ್ತೆ, ಯಾಕೆ ಆ ಥರ ಆಗ್ತಾ ಇದೆ ಅಂತ ನನಗೆ ಗೊತ್ತಿರುತ್ತೆ. ಐ ನೋ ದ ಕಾಸ್ ಆಫ್ ದಿ ಎರರ್ ಯಾವುದರಿಂದ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿರುತ್ತಲ್ಲ, ಅಂಥ ಎರರ್ಸ್ಗೆ ನಾನು ಏನಂತ ಕರಿತೀನಿ, ಡಿಟರ್ಮಿನೇಟ್ ಎರರ್ಸ್ ಅಂತ ಕರಿತೀನಿ. ಆ ಎರರ್ಸ್ನ ನಾನು ಸಿನ್ಸ್ ಐ ನೋ ದಿ ರೀಸನ್ ವೈ ಇಟ್ ಇಸ್ ಹ್ಯಾಪ್ನಿಂಗ್ ಅಂತ ಐ ಕ್ಯಾನ್ ಈಸಿಲಿ ಎಲಿಮಿನೇಟ್ ದಟ್. ಸೊ ಅದು ಯಾವುದಕ್ಕೆ ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ, ಕಾನ್ಸ್ಟೆಂಟ್ ಇರುತ್ತೆ. ಎರರ್ಸ್ ಕ್ಯಾನ್ ಬಿ ಕಾನ್ಸ್ಟೆಂಟ್ ಆರ್ ಪ್ರಪೋರ್ಷನಲ್ ಅಂತ ಹೇಳ್ತಾರೆ. ಇಟ್ ಅಫೆಕ್ಟ್ಸ್ ದಿ ಆಕ್ಯುರೇಸಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ 3 ಟೈಪ್ ಇದೆ, ಟೈಪ್ಸ್ ಆಫ್ ಡಿಟರ್ಮಿನೇಟ್ ಎರರ್ಸ್ ಅಂತ ಹೇಳ್ತಿದ್ವಿ. 3 ಇದೆ. ಅಥವಾ ಅದರದ್ದು ನಿಮಗೆ ಪ್ರಾಪರ್ಟೀಸ್ ಹೇಳ್ತಾ ಹೋದರೆ, ಸಿಸ್ಟಮ್ಯಾಟಿಕ್ ಎರರ್ಸ್ ಮೇ ಬಿ ಕಾನ್ಸ್ಟೆಂಟ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಬ್ಯೂರಟಲ್ ಓದ್ಕೊಳ್ತಾ ಇರ್ತೀರಾ, ಸೇಮ್ ಪರ್ಸನೇ ಓದ್ತಾ ಇದ್ದಾರೆ ಅಂತ ಇಟ್ಕೊಂಡು, ಪ್ರತಿ ಸಲ ನೀವು ಓದ್ದಾಗ್ಲೂ ಇನ್ಸ್ಟೆಡ್ ಆಫ್ ರೀಡಿಂಗ್ ಫ್ರಮ್ ದಿ ಟಾಪಿಂದ ಓದೋ ಬದಲು ಕೆಳಗಡೆಯಿಂದ ಓದ್ತೀನಿ ಅಂತಂದರೆ, ನೀವು 3 ಸಲ ಟ್ರಯಲ್ ಮಾಡಿದ್ರೆ 3 ಸಲನೂ ಹಾಗೆ ಮಾಡಿದ್ರೆ ಎರರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಆಮೇಲೆ ಸಿಸ್ಟಮ್ಯಾಟಿಕ್ ಎರರ್ಸ್ ಮೇ ಬಿ ಪ್ರಪೋರ್ಷನಲ್. ಸೊ ಈಗ ಯಾವುದೋ ಒಂದು ರಿಯೇಜೆಂಟ್ ತೊಗೊಂಡು ಏನೋ ಒಂದು ರಿಯಾಕ್ಷನ್ನ ಮಾಡ್ತಾ ಇದ್ದೀನಿ, ಆ ರಿಯೇಜೆಂಟಲ್ಲಿ ಏನಾದರೂ ಇಂಪ್ಯೂರಿಟಿ ಇತ್ತು ಅಂದರೆ ನೀನು 3 ಸಲ ಮಾಡಿದಾಗ್ಲೂ ಆ ಎರರ್ ಏನಾಗಿರುತ್ತೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ರಿಯೇಜೆಂಟ್. ಹಾಗಾಗಿ ಅದು ಮೆಜರ್ಮೆಂಟು ಪ್ರಪೋರ್ಷನಲ್ ಇರುತ್ತೆ. ನಾನು ಜಾಸ್ತಿ ರಿಯೇಜೆಂಟ್ ಯೂಸ್ ಮಾಡ್ತೀನಿ ಅಂತಂದರೆ ಜಾಸ್ತಿ ಆಗುತ್ತೆ, ಕಡಿಮೆ ರಿಯೇಜೆಂಟ್ ಯೂಸ್ ಮಾಡ್ತೀನಿ ಅಂತಂದರೆ ಕಡಿಮೆ ಆಗುತ್ತೆ. ಸೊ ಇದು ನಿನಗೆ ಅದು ನಮಗೆ ಡಿಟರ್ಮಿನೇಟ್ ಎರರ್ಸ್ದು ಇಟ್ ಮೇ ಬಿ ಎ ಕಾನ್ಸ್ಟೆಂಟ್ ಆರ್ ಇಟ್ ಮೇ ಬಿ ಪ್ರಪೋರ್ಷನಲ್ ಅಂತ ಹೇಳೋದಕ್ಕೆ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಎರರ್ ಸೋರ್ಸಸ್. ಇದನ್ನು ಯಾವ ಥರ ಮಾಡಿದ್ದೀವಿ ಅಂದರೆ 3 ಥರ ಮಾಡಿದ್ದೀವಿ. ಮೊದಲನೇದು ದ ಎರರ್ ದಟ್ ಇಸ್ ಕಾಸ್ಡ್ ಡ್ಯೂ ಟು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಹೇಳ್ತೀವಿ. ಅದಕ್ಕೆ ಸೋರ್ಸ್ ಯಾವುದಿರುತ್ತೆ ಅಂದರೆ, ನಾವು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಮಾಡ್ತಾ ಇರ್ತೀವಿ, ಆ ಇನ್ಸ್ಟ್ರೂಮೆಂಟು ಅಥವಾ ಆಪರೇಟರ್ಸ್ ಇರ್ಬೋದು, ಅದು ಕ್ಯಾಲಿಬ್ರೇಟೆಡ್ ಆಗಲಿಲ್ಲ ಅಂದರೆ, ನಾನು ಅದ್ರ ಮೇಲೆ 25 ml ಇದೆ ಅಂತ ಅಂದ್ಕೊಳ್ತೀನಿ ಅಥವಾ 10 ml ಇದೆ ಅಂತ ಅಂದ್ಕೊಳ್ತೀನಿ, ಅದೇ ಅದು 25 ಇಲ್ದಲೆ ಅದು 24.4 24.99 ಆ ಥರ ಇದ್ದಾಗ ಬರುತ್ತಲ್ಲ, ಅಂಥ ಎರರ್ಗೆ ನಾನು ಏನಂತ ಕರಿತೀನಿ, ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರಿತೀನಿ. ಸೊ ನನಗೆ ಎರರ್ ಬರ್ತಿದೆ ನಾಟ್ ಬಿಕಾಸ್ ಆಫ್ ದಿ ಪರ್ಸನ್, ನಾಟ್ ಬಿಕಾಸ್ ಆಫ್ ದಿ ರಿಯೇಜೆಂಟ್, ನಾಟ್ ಬಿಕಾಸ್ ಆಫ್ ಎನಿ ಅದರ್ ರೀಸನ್, ಬಿಕಾಸ್ ಆಫ್ ದಿ ಇನ್ಸ್ಟ್ರೂಮೆಂಟ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್, ಆಪರೇಟರ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್, ಅದರಲ್ಲಿ ಎರರ್ ಇರೋದಕ್ಕೋಸ್ಕರ ನನಗೆ ಎರರ್ ಬರ್ತಿದೆಯಲ್ಲ, ಅಂಥ ಎರರ್ಗೆ ನಾನು ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀನಿ. ಅಂಥ ಎರರ್ಗೆ ಫಸ್ಟ್ ಟೈಪ್ ಆಫ್ ಎರರ್ ಅಂತ ಹೇಳ್ತೀನಿ. ಇದನ್ನು ಹೆಂಗೆ ಮಿನಿಮೈಸ್ ಮಾಡ್ಬೋದು ಅಂತಂದರೆ, ಕ್ಯಾಲಿಬ್ರೇಷನ್ ಮಾಡೋದ್ರಿಂದ, ಅಥವಾ ಆಪರೇಟರ್ಸ್ನ ಕೆಲವೊಂದು ಎಲೆಕ್ಟ್ರೋಡ್ ಇರುತ್ತೆ, ಅದನ್ನು ನೀವು ಓಪನಲ್ಲಿ ಏರಲ್ಲಿ ಇಡಂಗಿಲ್ಲ, ಅದನ್ನೇನು ಮಾಡಬೇಕು, ವಾಟರಲ್ಲಿ ಇಡಬೇಕು. ಸೊ ಆ ಥರ ಮೇಂಟೆನೆನ್ಸ್ ಮಾಡಿದಾಗ್ಲೂ ನಿಮಗೆ ಎರರು. ಇದು ಒಂದು ಟೈಪ್ ಆಫ್ ಎರರ್. ಎರಡನೇದು ಬಿಕಾಸ್ ಆಫ್ ದಿ ಮೆಥಡ್. ನಾನು ಯಾವುದೋ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ, ಆ ಪ್ರೊಸೀಜರು ಸರಿ ಇರ್ಬೋದು, ಇಲ್ದಲೇ ಇರ್ಬೋದು. ಸೊ ಇಫ್ ದಟ್ ಪ್ರೊಸೀಜರ್ ಇಸ್ ರಾಂಗ್, ಆಟೋಮೆಟಿಕಲಿ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಎಂಡ್ ಪ್ರಾಡಕ್ಟು ನನಗೆ ಡಿಸೈರ್ಡ್ ಕ್ವಾಂಟಿಟಿ ಬರಲ್ಲ, ಹಾಗಾಗಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಮೆಥಡ್ ಎರರ್ ಅಂತೀನಿ. ಇದನ್ನು ಹೆಂಗೆ ಮಿನಿಮೈಸ್ ಮಾಡ್ಬೋದು ಅಂತಂದರೆ, ಸೊ ಈಗ ಆಲ್ರೆಡಿ ಸರ್ಟಿಫೈಡ್ ಆಗಿರುವಂಥ ಅನಾಲಿಸಿಸ್ ಪ್ರೊಸೀಜರ್ನ ನಾನು ಯೂಸ್ ಮಾಡಬೇಕಾಗತ್ತೆ, ಅಥವಾ ಒಂದೇ ಮೆಥಡು ಅಂದರೆ ಒಂದೇ ಎಸ್ಟಿಮೇಷನ್ಗೆ ಒಂದೇ ಮಾಡೋದು ಬದಲು ಬೇರೆ ಬೇರೆ ಮೆಥಡ್ಗಳನ್ನ ನಾನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬ್ಲ್ಯಾಂಕ್ ಪ್ರಿಪೇರ್ ನಾನು ಮಾಡ್ಬೋದು. ಮೂರನೇ ಟೈಪ್ ಆಫ್ ಡಿಟರ್ಮಿನೇಟ್ ಎರರ್ ಅಥವಾ ಸಿಸ್ಟಮ್ಯಾಟಿಕ್ ಎರರ್ ದಟ್ ಕಾಸಸ್ ಡ್ಯೂ ಟು ಪರ್ಸನಲ್ ಎರರ್. ಸೊ ನಾನು ಅಂದ್ಕೊಂಡಿರ್ತೀನಿ ಆ ಥರ ಇರೋದಿಲ್ಲ,
ನನ್ನಿಂದ ಬಿಕಾಸ್ ಆಫ್ ದಿ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್, ದ ಪರ್ಸನ್ ಹೂ ಇಸ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅವ್ರೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪರ್ಸನಲ್ ಎರರ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಬ್ಯೂರೆಟ್ನ ನೀವು ನೋಡಿದಾಗ ಆಲ್ವೇಸ್ ಯು ಹ್ಯಾವ್ ಟು ರೀಡ್ ಫ್ರಮ್ ದಿ ಟಾಪ್ ಅಂತ ಹೇಳ್ತೀವಿ. ಸೊ ಲೋಯರ್ ಮಿನಿಸ್ಕಸ್ ಎಲ್ಲಿ ಟಚ್ ಆಗಿದೆ ಅದನ್ನು ನೋಡ್ಕೋಬೇಕು. ಅದು ಕಲರ್ ಸೊಲ್ಯೂಷನ್ನ, ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ನ, ನಿಮಗೆ ಲೋಯರ್ ಮಿನಿಸ್ಕಸ್ ಕಾಣಿಸುತ್ತಾ ಇಲ್ವಾ ಅನ್ನೋ ಬೇಸಿಸ್ ಮೇಲೆ ನೀವೇನು ಮಾಡ್ಕೋಬೇಕಾಗತ್ತೆ, ಬ್ಯೂರೆಟ್ ರೀಡಿಂಗ್ನ ನೀವು ಓದ್ಕೋಬೇಕಾಗತ್ತೆ. ಅದಿಲ್ಲ ಅಂತಂದರೆ ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಎರರ್ ಬರ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಪರ್ಸನಲ್ ಎರರ್ ಅಂತ ಕರಿತೀವಿ. ಮಿನಿಮೈಸ್ ದಿ ಪರ್ಸನಲ್ ಎರರ್ಸ್ ಬೈ ದಿ ಕೇರ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್. ಪ್ರೊಸೀಜರಲ್ಲಿ ಹೇಳಿರ್ತಾರೆ 5 ml ಹಾಕಿ ಅಂತ, ನಾವು 5 ml ಹಾಕಬೇಕು, ಅದು ಬಿಟ್ಬಿಟ್ಟು ನಾನು 2 ml 3 ml ಹಾಕಿದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ರೀತಿಯಾಗಿರುವಂಥ ಎರರ್ಸ್ಗೆ ನಾವೇನಂತ ಕರಿತೀವಿ, ಪರ್ಸನಲ್ ಎರರ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ 3 ಎರರ್ಸ್ ಇದೆ. ಅದನ್ನು ಹೆಂಗೆ ಮಿನಿಮೈಸ್ ಮಾಡ್ಬೋದು, ಅದು ಯಾಕೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಕೊಡ್ತಾರೆ. ಸೊ ವಾಟ್ ಆರ್ ಡಿಟರ್ಮಿನೇಟ್ ಎರರ್ಸು, ಅದರ ಪ್ರಾಪರ್ಟೀಸ್ ಹೇಳಿದ್ರೆ 2 ಮಾರ್ಕ್ಸು, ಈ 3 ಹೇಳಿದ್ರೆ 4 ಮಾರ್ಕ್ಸು. ಆ ರೀತಿಯಾಗಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ಸು ಅಲ್ಲಿ ಕೇಳ್ತಿದ್ದಾರೆ. ನೆಕ್ಸ್ಟ್ ಮೆನ್ಷನ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡ್ರೈಯಿಂಗ್ ದಿ ಸಾಲಿಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಸ್ಯಾಂಪಲ್ನ ತೊಗೊಂಡ್ರೆ 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ನೀವು ಆರ್ಗ್ಯಾನಿಕ್ ಡಿಟರ್ಮಿನೇಷನ್ ಮಾಡಿದಾಗ, ಎಸ್ಟಿಮೇಷನ್ ಮಾಡಿದಾಗ ನಿಮ್ಮದು ಸಬ್ಸ್ಟೆನ್ಸ್ ಏನು ಬಂದಿರ್ತಾರೆ, ಪರ್ಟಿಕ್ಯುಲರ್ಲಿ ಇನ್ ದಿ ಕೇಸ್ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಅಲ್ಲೇನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಎಂಡ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ನಾನು ಅದರ ವೆಯ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸು ಅನಲೈಸ್ ಮಾಡ್ತೀನಿ. ಆ ವೆಯ್ಟ್ನ ತೊಗೋಬೇಕು ಅಂದರೆ ಆ ವೆಯ್ಟಲ್ಲಿ ಇರೋವಂಥ ಸ್ಯಾಂಪಲ್ ಏನಾಗಿರಬೇಕು, ಡ್ರೈ ಆಗಿರಬೇಕು. ಡ್ರೈ ಆಗಿಲ್ಲ ಅಂತಂದರೆ, ಅದರ ಮಾಯಿಶ್ಚರ್ ಇತ್ತು ಅಂತಂದರೆ ಆವಾಗ ಏನಾಗುತ್ತೆ ಅಂದರೆ ಅದ್ರದ್ದು ವೆಯ್ಟ್ ಜಾಸ್ತಿ ಆಗುತ್ತೆ, ನನಗೆ ಈಲ್ಡು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಡ್ರೈಯಿಂಗ್ ಇಸ್ ಎ ಇಂಪಾರ್ಟೆಂಟ್ ಪ್ರೊಸೀಜರ್ ಇನ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. Drying is a process of removing small amount of the liquid, it may be a water or volatile aqueous liquids, moisture by applying the heat to obtain a dry solid or a solid product. ಇದಕ್ಕೆ ನಾವೇನಂತ ಕರಿತೀವಿ, ಡ್ರೈಯಿಂಗ್ ಅಂತ ಕರಿತೀವಿ. ಸೊ ಅಗೇನ್ ಸಾಲಿಡ್ ಸ್ಯಾಂಪಲ್ಗೆ ಬೇರೆ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ, ಲಿಕ್ವಿಡ್ ಸ್ಯಾಂಪಲ್ಗೆ ನಾನು ಬೇರೆ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಎ ಸಾಲಿಡ್ ಸ್ಯಾಂಪಲ್ ಕ್ಯಾನ್ ಬಿ ಡ್ರೈಡ್ ಇನ್ ಎ ವೆರೈಟೀಸ್ ಆಫ್ ಮೆಥಡ್. ಹೀಟಿಂಗ್ ಎ ಕೆಮಿಕಲ್, ಆ ಕೆಮಿಕಲ್ನ ಚೆನ್ನಾಗಿ ಹೀಟ್ ಮಾಡ್ತೀನಿ. ಯೂಸಿಂಗ್ ಎ ಡ್ರೈಯಿಂಗ್ ಏಜೆಂಟ್ ಇನ್ ಎ ಕ್ಲೋಸ್ಡ್ ಕಂಟೈನರ್ ಟು ಅಬ್ಸರ್ವ್ ದಿ ಸಾಲ್ವೆಂಟ್. ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ನಾನು ರೆಡ್ಯೂಸ್ ಮಾಡ್ತೀನಿ. ಅಥವಾ ಎಲೆಕ್ಟ್ರಾನಿಕ್ ಓವನ್ಸ್ನ ಯೂಸ್ ಮಾಡ್ತೀನಿ, ಡೆಸಿಕೇಟರ್ಸ್ನ ಯೂಸ್ ಮಾಡ್ತೀನಿ. ಹಿಂಗೆಲ್ಲ ಮಾಡಿ ನನ್ನ ಹತ್ರ ಇರುವಂಥ ಸಾಲಿಡ್ ಸ್ಯಾಂಪಲ್ ಏನಿದೆಯಲ್ಲ ಅದರಲ್ಲಿ ಇರೋವಂಥ ಇಂಪ್ಯೂರಿಟೀಸ್ನೆಲ್ಲ ನಾನು ರಿಟ್ಕೊಳ್ತೀನಿ. ಇದು ಒಂದಾಯಿತು. ಲಿಕ್ವಿಡ್ಸ್ ಏನಾದರೂ ಇತ್ತು ಅಂತ ಇಟ್ಕೊಳ್ಳೋಣ. Drying a liquid means removal of water from the liquid chemical or a solution of a chemical in water immiscible solvent. Solid drying agent like MgSO4, sodium sulfate, calcium chloride is added to the liquid or a solution. The drying agent should be totally insoluble in liquid, should not react with it, it should only absorb the water and ಈಸಿಲಿ ಫಿಲ್ಟರಬಲ್ ಅಂಥದ್ದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಡ್ರೈ ಮಾಡಬೇಕಾದ್ರೆ ಸಾಲಿಡ್ ಇದ್ದಾಗ ಸಾಲಿಡನ್ನು ಡ್ರೈ ಮಾಡೋದಕ್ಕೆ ಬೇರೆ ಪ್ರೊಸೀಜರ್ನ ಯೂಸ್ ಮಾಡಬೇಕಾಗತ್ತೆ, ಲಿಕ್ವಿಡ್ನ ಡ್ರೈ ಮಾಡೋದಕ್ಕೆ ಬೇರೆ ಪ್ರೊಸೀಜರ್ ನಾವು ಯೂಸ್ ಮಾಡಬೇಕಾಗತ್ತೆ. ಡಿಸ್ಕಸ್ ದಿ ಟ್ರೆಂಡ್ಸ್ ಇನ್ ದಿ ಹೈಡ್ರೇಟ್ಸ್ ಆಫ್ ಗ್ರೂಪ್ 13 ಆ್ಯಂಡ್ ಗ್ರೂಪ್ 16 ಅಂತ ಕೇಳ್ತಾ ಇದ್ದಾರೆ. ಗ್ರೂಪ್ 13ಗೆ 3 ಮಾರ್ಕ್ಸು, ಗ್ರೂಪ್ 16ಗೆ 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಹೈಡ್ರೇಟ್ಸ್ ಅಂತ ಹೇಳ್ತಿದ್ದಾರೆ, ನಿಮ್ಮದು ಇರೋವಂಥ ಮೆಟಲು ಅಥವಾ ನಾನ್ ಮೆಟಲ್. ಯಾಕೆಂದರೆ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಈಗ ಗ್ರೂಪ್ 13 ಗ್ರೂಪ್ 16 ಬರುವಂಥದ್ದು ಪಿ ಬ್ಲಾಕಲ್ಲಿ ಮೆಟಲ್ಸು ಇರ್ತವೆ, ನಾನ್ ಮೆಟಲ್ಸು ಇರ್ತವೆ. ವೆನ್ ದೇ ಮೇಡ್ ಟು ರಿಯಾಕ್ಟ್ ವಿತ್ ಹೈಡ್ರೋಜನ್, ಯಾವುದೋ ಒಂದು ಮೆಟಲ್ಲು ನಾನ್ ಮೆಟಲ್ ಅಥವಾ ಪಿ ಬ್ಲಾಕ್ ಎಲಿಮೆಂಟ್ಸು ಮೆಟಲ್ ಹೈಡ್ರೋಜನ್ ತೆಗೆ ರಿಯಾಕ್ಟ್ ಆದಾಗ ಬರುವಂಥ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಗ್ರೂಪ್ 16 ಯಾವ ಥರ ಹೈಡ್ರೇಟ್ನ ಫಾರ್ಮ್ ಮಾಡುತ್ತೆ ಅಂದರೆ H2M, ವೇರ್ ಎಮ್ ಇಸ್ ಎ ಎಲಿಮೆಂಟ್. ಅದು ಮೆಟಲ್ ಆಗಿರ್ಬೋದು, ನಾನ್ ಮೆಟಲ್ ಆಗಿರ್ಬೋದು, ಅವೆಲ್ಲನೂ ಕೋವಲೆಂಟ್ ನೇಚರಲ್ಲಿ ಆಗಿರುತ್ತೆ. ಸೊ ಎಕ್ಸೆಪ್ಟ್ ವಾಟರ್, ನಿಮಗೆ 16th ಗ್ರೂಪಲ್ಲಿ ಬರುವಂಥದ್ದು ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ಅದೆಲ್ಲನೂ ಏನಾಗುತ್ತೆ ಅಂತಂದರೆ ಎಕ್ಸೆಪ್ಟ್ ವಾಟರ್, ಆಲ್ ದಿ ಅದರ್ ಹೈಡ್ರೇಟ್ಸ್ ಆರ್ ಪಾಯ್ಸನಸ್ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್. H2S ಇರ್ಬೋದು ಅಥವಾ H2 ಸೆಲಿನಿಯಂ ಇರ್ಬೋದು, ಇವೆಲ್ಲನೂ ಏನಾಗಿರುತ್ತೆ, ಪಾಯ್ಸನಸ್ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸಸ್ ಇದೆ ಎಕ್ಸೆಪ್ಟ್ ವಾಟರ್. ಸೊ ನಿಮಗೆ ಗ್ರೂಪ್ 16ಅಲ್ಲಿ ಬರುವಂಥದ್ದು ಎಲಿಮೆಂಟು ಆಕ್ಸಿಜನ್ನು, ಅವು H2M ಫಾರ್ಮಲ್ಲಿ ನಿಮಗೆ ಹೈಡ್ರೇಟ್ಸ್ನ ಫಾರ್ಮ್ ಮಾಡ್ತವೆ. 2 ಹೈಡ್ರೋಜನ್ನು 1 ಮೆಟಲ್ ಜೊತೆಗೆ ಮಾಡ್ತವೆ. ದೇ ಆರ್ ಕೋವಲೆಂಟ್ ಇನ್ ನೇಚರ್ ಆ್ಯಂಡ್ ದೇ ಹ್ಯಾವ್ ಎ sp3 ಹೈಬ್ರಿಡೈಸ್ ಶೇಪ್ ಇರುತ್ತೆ. ಬಾಂಡ್ ಆ್ಯಂಗಲ್ ಡಿಕ್ರೀಸ್ ಆಗುತ್ತೆ, ಬಾಂಡ್ ಲೆಂತ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ ಹೇಳ್ತಾರೆ. ಸ್ಟೆಬಿಲಿಟಿ ಆಫ್ ದಿ ಹೈಡ್ರೇಟ್ decreases down the group due to the hydrogen bonding water shows the anomalous property. Hydrates other than water are weak acid ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನಾನು ಹೇಳ್ದಂಗೆ ನಿಮ್ಗೆ ಆ ಗ್ರೂಪಲ್ಲಿ ಬರುವಂಥದ್ದು ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ಸೆಲಿನಿಯಮ್ ಇದೆ, ಟೆಲಿನಿಯಮ್ ಇದೆ, ಪೊಲೋನಿಯಮ್ ಇದೆ. ಸೊ ಇದ್ರದ್ದು ನೀವು ಏನು ಮಾಡ್ಕೋಬೇಕಾಗತ್ತೆ, ಹೈಡ್ರೇಟ್ಸ್ ಅಂತಂದರೆ ಒಂದು ಎಲಿಮೆಂಟು, ಒಂದು ಆಟಮು 2 ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ವಾಟರ್ ಇರುತ್ತೆ, H2S ಇರುತ್ತೆ, H2 ಸೆಲಿನಿಯಮ್ ಇರುತ್ತೆ, H2 ಟೆಲಿನಿಯಮ್ ಇರುತ್ತೆ, H2PO ಇರುತ್ತೆ. ಸೊ ಇದೆಲ್ಲನೂ ಏನಾಗ್ತಿದೆ ಅಂತಂದರೆ ದೇ ಆರ್ ಕೋವಲೆಂಟ್ ಇನ್ ನೇಚರ್. ಸೊ
ಸೊ ಇವೆಲ್ಲನೂ ಕೋವಲೆಂಟ್ ಇದೆ. ಅಸ್ಟ್ರಿಕ್ ಸ್ಟ್ರೆಂತ್ ಏನಾಗುತ್ತೆ ಅಂದರೆ ಡೌನ್ ದಿ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ರೆಡ್ಯೂಸಿಂಗ್ ನೇಚರನ್ನು ಡೌನ್ ದಿ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ ಹೇಳ್ತಾರೆ. ಥರ್ಮಲ್ ಸ್ಟೆಬಿಲಿಟಿನೂ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. Volatile nature decreases ability to act as a reducing agent. Acidic nature increases down the group ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ 16. ಅದೇ ಥರ ಗ್ರೂಪ್ 13ನ ತೊಗೊಂಡ್ರೆ ದೇ ಗೋಯಿಂಗ್ ಟು ಫಾರ್ಮ್ ದಿ ಹೈಡ್ರೇಟ್ಸ್ ಆಫ್ ಟ್ರೈಹೈಡ್ರೇಟ್ಸ್ MH3 ಫಾರ್ಮೇಷನ್ ಮಾಡ್ತವೆ. ಅಲ್ಲಿ H2M ಮಾಡ್ತಾ ಇದ್ದಾವೆ, ಇಲ್ಲಿ MH3 ಫಾರ್ಮೇಷನಲ್ಲಿ ಆಗುತ್ತೆ. ಇಲ್ಲಿ ಬರೋವಂಥದ್ದು ಬೋರಾನ್ ಫ್ಯಾಮಿಲಿ ಇದೆ. ಗ್ರೂಪ್ 13 ಅಂದರೆ ಬೋರಾನ್ ಫ್ಯಾಮಿಲಿ. ಬೋರಾನ್ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸೀರೀಸ್ ಆಫ್ ವೋಲಟೈಲ್ ಹೈಡ್ರೈಡ್ಸ್, ಅದಕ್ಕೆ ನಾವು ಬೋರೇನ್ಸ್ ಅಂತ ಕರಿತೀವಿ. ಸೊ ಈ ಬೋರೇನ್ಸ್ ಏನಾಗುತ್ತೆ ಸಿಂಥೆಟಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಡೈಬೋರೇನ್ ಇಸ್ ದ ಸಿಂಪ್ಲೆಸ್ಟ್ ಹೈಡ್ರೇಟ್. ಅದರ್ ಗ್ರೂಪ್ಸ್ ಯಾವುದಿರ್ಬೋದು ಅಂದರೆ ಅಲ್ಯೂಮಿನಿಯಂ ಹೈಡ್ರೇಟ್ ಇರ್ಬೋದು. ದೇ ಗೋಯಿಂಗ್ ಟು ಫಾರ್ಮ್ ಎ ಪಾಲಿಮರಿಕ್ ಇನ್ ನೇಚರ್. AlH3N ಟೈಮ್ಸ್ ಇರ್ಬೋದು, ಆ ಥರ GaH3N ಟೈಮ್ಸ್ ಇರ್ಬೋದು, ಅದೇ ಥರ NiH3N ಟೈಮ್ಸ್ ಇರ್ಬೋದು. ಸೊ ಇಲ್ಲಿ ಅವು ಏನು ಮಾಡ್ತವೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಬ್ರಿಡ್ಜಸ್ MHM, ಆ ಥರ ಬ್ರಿಡ್ಜ್ ಆಗುತ್ತೆ. ದೇ ಸ್ಟೆಬಿಲಿಟಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಸೊ ಗ್ರೂಪ್ 16 ಹೈಡ್ರೇಟ್ಸು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಗ್ರೂಪ್ 13ಅಲ್ಲಿ ನಮಗೆ ಬೋರೇನ್ ಅಷ್ಟೇ ಅವ್ರು ಕೊಟ್ಟಿದ್ದಾರೆ, ಆ ಥರ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಿಟ್ವೀನ್ ದಿ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ವಿಚ್ ಹ್ಯಾಸ್ ಹೈಯರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳ್ತಿದ್ದಾರೆ, ವೈ ಅಂತ ಕೇಳ್ತಾರೆ. ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಏನು ಅಂದರೆ when an electron is added to a neutral gaseous atom some amount of energy is released. ಆ ಎನರ್ಜಿ ರಿಲೀಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನೀವು ಇದನ್ನು ಆನ್ಸರ್ ಮಾಡಬೇಕಾಗತ್ತೆ. ಯೂಶಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದ್ರ ಪ್ರಕಾರ ತೊಗೊಂಡ್ರೆ ಫ್ಲೋರಿನ್ಗೆ ನಿಮ್ಗೆ ಏನಾಗಬೇಕಾಗಿತ್ತು, ಕ್ಲೋರಿನ್ಗೆ ಎಲೆಕ್ಟ್ರಾನಿಟಿ ವ್ಯಾಲ್ಯೂ ಜಾಸ್ತಿ ಇರಬೇಕಾಗಿತ್ತು ದ್ಯಾನ್ ದಟ್ ಆಫ್ ದಿ ಕ್ಲೋರಿನ್. ಆದರೆ ಹಾಗಾಗ್ದಲೇ ಉಲ್ಟಾ ಆಗ್ತಿದೆ. ಹಾಗಾಗಿ ಇದನ್ನು ಕ್ವಶನ್ ಅವ್ರು ಕೇಳಿದ್ದಾರೆ. ದ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ದ ಫ್ಲೋರಿನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಕ್ಲೋರಿನ್. ಯಾಕೆಂದರೆ ಜನರಲ್ ನಾವೇನು ಹೇಳ್ತೀವಿ, ಡೌನ್ ದಿ ಗ್ರೂಪ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಕಡಿಮೆ ಯಾವುದಕ್ಕೆ ಇರಬೇಕಾಗತ್ತೆ, ಡೌನ್ ದಿ ಗ್ರೂಪ್ ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸಸ್ ಅಂತಾರೆ. ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಯಾವುದಕ್ಕೆ ಇರಬೇಕಾಗುತ್ತೆ, ಫ್ಲೋರಿನ್ಗೆ ಇರಬೇಕಾಗಿತ್ತು. ಕ್ಲೋರಿನ್ಗೆ ನೆಕ್ಸ್ಟ್ ಇರಬೇಕಾಗಿತ್ತು. ಕ್ಲೋರಿನ್ಗೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆ್ಯಸ್ ಪರ್ ದಿ ಥಿಯರಿಟಿಕಲ್ ರೂಲ್ಸ್ ಪ್ರಕಾರ ಕ್ಲೋರಿನ್ ಶುಡ್ ಹ್ಯಾವ್ ಹೈಯರ್ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ. ಆದರೆ ಆ ಥರ ಇಲ್ದಲೇ ಫ್ಲೋರಿನ್ಗೆ ಜಾಸ್ತಿ ಇದೆ. ಇದು ಯಾಕೆ ಅಂದರೆ ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ದಿ ಫ್ಲೋರಿನ್ ಆಟಮ್. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಏನು ಅಂದರೆ ನಿಮ್ಮ ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, ಒಂದು ಎಲೆಕ್ಟ್ರಾನು ಆ ಮಾಲಿಕ್ಯೂಲ್ ಒಳಗಡೆ ಆ್ಯಡ್ ಆಗ್ತಾ ಇದೆ. ಸೊ ಫ್ಲೋರಿನು ಚಿಕ್ಕದಾಗಿದೆ ಸೈಜು, ಆಮೇಲೆ ಆ ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಎಲೆಕ್ಟ್ರಾನ್ ವಿಲ್ ಗೋ ಆನ್ ಸಿಟ್ ಇನ್ ದಿ ಸೇಮ್ ಆರ್ಬಿಟಲ್. ಹಾಗಾಗಿ ಏನಾಗುತ್ತೆ, ಇನ್ ದಟ್ ಪರ್ಟಿಕ್ಯುಲರ್ ಆರ್ಬಿಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಆ್ಯಂಡ್ ಆಲ್ಸೋ ಸೈಜ್ ಇಸ್ ವೆರಿ ಸ್ಮಾಲ್, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ದಟ್ಸ್ ವೈ ದೇ ಟ್ರೈ ಟು ರಿಪಲ್ ಈಚ್ ಅದರ್. ಒಂದೇ ಶೆಲ್ಲಲ್ಲಿ ಒಂದು ಸುತ್ತಲೇ ಏನಾಗ್ತಿರ್ತವೆ, 7 ಇರುವಂಥ ಎಲೆಕ್ಟ್ರಾನು ಒಂದು ಆ್ಯಡ್ ಮಾಡಿದಾಗ ಏನಾಗುತ್ತೆ, 8 ಎಲೆಕ್ಟ್ರಾನು ಅಷ್ಟೇ ಡಿಸ್ಟೆನ್ಸ್ ಇದೆ, ಅಷ್ಟೇ ಸರ್ಕಲ್ ಇದೆ. ಅಷ್ಟೇ ಸರ್ಕಲಲ್ಲಿ ಫಸ್ಟು 7 ಎಲೆಕ್ಟ್ರಾನ್ ಇದ್ದಿದ್ದ ಕಡೆಗೆ ಇಲ್ಲಿ ಏನಾಗ್ತಿದೆ, 8 ಎಲೆಕ್ಟ್ರಾನ್ ಇದೆ. 8 ಎಲೆಕ್ಟ್ರಾನ್ ಇದ್ದಾಗ ಏನಾಗುತ್ತೆ, ಆ ಎಲೆಕ್ಟ್ರಾನ್ಸು ತುಂಬ ಹತ್ತಿರ ಬರ್ತವೆ. ಹತ್ತಿರ ಬಂದಾಗ ಏನಾಗುತ್ತೆ, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಸೊ ಆವಾಗ ಏನಾಗುತ್ತೆ ಅಂತಂದರೆ ದೇ ಗೋಯಿಂಗ್ ಟು ಹ್ಯಾವ್ ಅಟ್ರಾಕ್ಷನ್ ಏನಿದೆಯಲ್ಲ ಅದನ್ನ ದೇ ನಾಟ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಟ್ ಅಟ್ರಾಕ್ಷನ್. ಹಾಗಾಗಿ ಸೈಜು ಚಿಕ್ಕದಾಗತ್ತೆ. ಸೈಜು ಚಿಕ್ಕದಾದಾಗ ಇವೊಂದು ನಾವು ಥಿಯರಿಟಿಕಲಿ ಹೇಳೋದಕ್ಕೆ ನಾನು ಫ್ಲೋರಿನ್ಗೆ ಕಡಿಮೆ ಆಗುತ್ತೆ. ಅಲ್ಲಿ ನೀವು ಹೇಳೋದು ಡ್ಯೂ ಟು ದಿ ಸ್ಮಾಲ್ ಸೈಜ್ ಆಫ್ ದಿ ಫ್ಲೋರಿನ್ ಬರಿಬೇಕಾಗತ್ತೆ. ರೈಟ್ ದಿ ಈಕ್ವೇಷನ್ ಟು ಡಿಟರ್ಮೈನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಬೈ ಪೌಲಿಂಗ್ ಮೆಥಡ್ ಅಂತ ಹೇಳ್ತಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಪೌಲಿಂಗ್ ಮೆಥಡ್ಗೆ ನನಗೆ ಫಾರ್ಮುಲಾ ಇದೆ. ಈಗ ಎರಡು ಎಲಿಮೆಂಟ್ಸ್ ಇದ್ದಾವೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಕೋವಲೆಂಟ್ ಬಾಂಡ್ ಅಂತಂದರೆ, ಸೊ ಅದರದ್ದು ನನಗೆ ಎಲೆಕ್ಟ್ರೋನೆಗೆಟಿವಿಟಿ ಕಂಡುಹಿಡಿಬೇಕು ಅಂತಂದರೆ 0.102 ಡೆಲ್ಟಾ ಟು ದಿ ಪವರ್ ಆಫ್ ಹಾಫ್ ಅಂತ ಹೇಳ್ತೀವಿ. ಈ ಡೆಲ್ಟಾ ಅಂತಂದ್ರೇನು, ಬಾಂಡ್ ಎನರ್ಜಿ. ಸೊ ಬೈ ಕಂಪೇರಿಂಗ್ ದಿ ಮೆಷರ್ಡ್ ಬಾಂಡ್ ಎನರ್ಜಿ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ, ಅದರದ್ದು ಥಿಯರಿಟಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ ಏನು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೆಡ್ ಮಾಡಿಕೊಂಡು ಅದರದ್ದು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಕ್ಕೆ ಬಾಂಡ್ ಎನರ್ಜಿ, ಆ ಬಾಂಡ್ ಎನರ್ಜಿದು 0.5% ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಪೋಲಿಂಗ್ ಮೆಥಡಲ್ಲಿ ಮಾಡ್ತೀನಿ. ಇದರಲ್ಲೇ ಬೇರೆ ಬೇರೆ ಸ್ಕೇಲ್ಸ್ಗಳು ಇದ್ದಾವೆ ನಿಮಗೆ, ಆದರೆ ಇದು ಆ್ಯಕ್ಯುರೇಟಾಗಿ ನಿಮಗೆ ವ್ಯಾಲ್ಯೂ ಕೊಡುತ್ತೆ. ಇದನ್ನು ಯಾಕೆ 0.102 ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕನ್ವರ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಕಿಲೋ ಜೌಲ್ಸಿಂದ ಇವಿಗೆ ಅದನ್ನು ಇಟ್ಕೊಳ್ಳೋದಕ್ಕೋಸ್ಕರ ನಾವು ಹಾಕ್ಕೊಳ್ತಾ ಇದ್ದೀವಿ. ರೈಟ್ ದಿ ಮೆಕ್ಯಾನಿಸಮ್ ಫಾರ್ ದಿ ಅಡಿಷನ್ ಆಫ್ ಕ್ಲೋರಿನ್ ಟು ಈಥೀನ್ ಅಂತ ಹೇಳ್ತಾ ಇದ್ದಾರೆ. ಅಡಿಷನ್ ರಿಯಾಕ್ಷನ್ಸ್ ಅಂತಂದ್ರೇನು,
ethene ಅಥವಾ unsaturated hydrocarbon they generally undergo addition reaction. If there is an addition of a chlorine ಅಥವಾ addition of an halogen ಆದರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಕ್ಲೋರಿನ್ ಆ್ಯಡ್ ಆಗ್ತಾ ಇದೆ, ಹಾಗಾಗಿ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕ್ಲೋರಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ಕೀನು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಆಲ್ಕೈಡ್ ಡೈಹ್ಯಾಲೈಡ್ ಬರುತ್ತೆ, ಅಥವಾ ಈಥೀನ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆದಾಗ ಈಥೀನ್ 1,2 ಡೈಕ್ಲೋರೈಡ್. ಸೊ ಅವರು ಮೆಕ್ಯಾನಿಸಮ್ನ ಕೇಳ್ತಾ ಇದ್ದಾರೆ. ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂದರೆ ಅಕ್ರಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ನಿಮ್ಮದು CCl ಬಾಂಡ್ನ ಪೈ ಎಲೆಕ್ಟ್ರಾನ್ಸ್, ನಿಮಗೆ ಯಾವಾಗ ಡಬಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಪೈ ಎಲೆಕ್ಟ್ರಾನ್ಸ್ ಆರ್ ನಾಟ್ ಲೋಕಲೈಸ್, ದೇ ಆರ್ ಡಿಲೋಕಲೈಸ್. ದೋಸ್ ಪೈ ಎಲೆಕ್ಟ್ರಾನ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಕಾರ್ಬನ್ Cl ಬಾಂಡ್ನ ಅಟ್ಯಾಕ್ ಮಾಡುತ್ತೆ. ಸೊ ಒಂದು Clನ ಅದು ಪೈ ಎಲೆಕ್ಟ್ರಾನ್ಸ್ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ Cl ಮೈನಸ್. ಸೊ ಆ Cl ಮೈನಸ್ ಇದ್ದಿದ್ದು ಏನಾಗುತ್ತೆ, ದೇರ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಕೆಟಯಾನ್. ಇಲ್ಲಿ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ನಿಮಗೆ ಪೈ ಎಲೆಕ್ಟ್ರಾನ್ಸ್ ಏನಿರ್ತಲ್ಲ, ಪೈ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್, ದೇ ಆರ್ ನಾಟ್ ಲೋಕಲೈಸ್, ದೇ ಆರ್ ಹೈಲಿ ಅನ್ಸ್ಟೇಬಲ್. ಸೊ ಈ ಪೈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಬಂದು ಕ್ಲೋರಿನ ಅಟ್ಯಾಕ್ ಮಾಡುತ್ತೆ ಬೈ ಗಿವಿಂಗ್ ಇಟ್ಸ್ ಎಲೆಕ್ಟ್ರಾನ್, ಅದು ಕಿತ್ಕೊಳ್ಳುತ್ತೆ ಆ್ಯಂಡ್ Cl ಮೈನಸ್ ವಿಲ್ ಗೋ ಆಸ್ Cl ಮೈನಸ್. ದಟ್ Cl ಮೈನಸ್ ವಿಲ್ ಅಟ್ಯಾಕ್. ಇದನ್ನ ಎರಡು ಆ್ಯಡ್ ಮಾಡಿದಾಗ ನಿಮಗೆ ಏನು ಪ್ರಾಡಕ್ಟ್ ಬಂದಿರುತ್ತೆ ಅಂದರೆ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗಿರುತ್ತೆ. ಸೊ ಒಂದು ಕಡೆಗೆ ಏನಾಯಿತು, Cl ಬಂದು ಅಟ್ಯಾಕ್ ಆಯಿತು, ಇನ್ನೊಂದು ಕಡೆಗೆ ಸಿಂಗಲ್ ಬಾಂಡ್ ಹಾಗೆ ಉಳ್ಕೊಂಡಿದೆ. ಈ ಕಾರ್ಬನ್ ಆಟಮ್ಗೆ 3 ವೇಲೆನ್ಸ್ ಇದೆ, ಇನ್ನೊಂದು ವೇಲೆನ್ಸ್ ಇಲ್ಲ, ಹಾಗಾಗಿ ಕಾರ್ಬನ್ ಆಗಿದೆ. ಸೊ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಈ ಮಾಲಿಕ್ಯೂಲ್ಗೆ ನಾವು ಕಾರ್ಬೋಕೆಟಿಯಾನ್ ಅಂತ ಕರಿತೀವಿ. ನೆಕ್ಸ್ಟ್ Cl ಮೈನಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಕ್ಲೋರಿನ್ ಜೊತೆಗೆ ಅಟ್ಯಾಕ್ ಆಗುತ್ತೆ. ಅಕ್ರಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗ್ತಾ ಹೋಗುತ್ತೆ. ಸೊ ಎಲ್ಲೆಲ್ಲಿ ನಿಮಗೆ ಅಕ್ರಾಸ್ ದಿ ಡಬಲ್ ಬಾಂಡ್ ಒಂದು ಕಾರ್ಬನ್ಗೆ ಒಂದು Cl ಅಟ್ಯಾಚ್ ಆಗುತ್ತೆ, ಇನ್ನೊಂದು ಕಾರ್ಬನ್ಗೆ ಇನ್ನೊಂದು Cl ಅಟ್ಯಾಗುತ್ತೆ. ಈ ರೀತಿ ಮೆಕ್ಯಾನಿಸಮ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ಎಪಾಕ್ಸಿಡೇಷನ್ ಅಂಡ್ ಅಕಲ್ಸ್ ರೂಲ್ ಅಂತ ಕೇಳ್ತಾ ಇದ್ದಾರೆ. ಈ ಎಪಾಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಪರ್ ಆಸಿಡ್ಸ್ ಇದ್ದರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಈ ಎಪಾಕ್ಸೈಡ್ಸ್ ಏನಿದೆಯಲ್ಲ, ದೇ ಆರ್ ಹೈಲಿ ಅನ್ಸ್ಟೇಬಲ್, ದೇ ಇಮಿಡಿಯೇಟ್ಲಿ ಅಂಡರ್ಗೋ ಡಿಕಂಪೋಸಿಷನ್ ಟು ಫಾರ್ಮ್ ದಿ ಗ್ಲೈಕಾಲ್. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ದಿ ಎಪಾಕ್ಸೈಡ್ ಅಂತಂದರೆ ಆಕ್ಸಿಜನ್ ಮಧ್ಯದಲ್ಲಿ ವೇಲೆನ್ಸಿ ಆಫ್ ದ ಆಕ್ಸಿಜನ್ 2 ಕಾರ್ಬನ್ ಮಧ್ಯದಲ್ಲಿ ಶೇರ್ ಆಗಿದ್ರೆ ಅಂಥದಕ್ಕೆ ನಾವು ಎಪಾಕ್ಸೈಡ್ಸ್ ಅಂತ ಕರಿತೀವಿ. ಸಿಂಗಲ್ ಬಾಂಡ್ CO ಇತ್ತು ಅಂದರೆ, ಒಂದು ಟ್ರಯಾಂಗಲ್ ಶೇಪಲ್ಲಿ ಇತ್ತು ಅಂತಂದರೆ ಅಂಥ ಮಾಲಿಕ್ಯೂಲ್ಗೆ ನಾವು ಎಪಾಕ್ಸೈಡ್ ಅಂತ ಕರಿತೀವಿ. ಅದು ಹೇಗೆ ಬರುತ್ತೆ ಅಂದರೆ, ನೀವು ಆಲ್ಕೀನ ತಗೊಳ್ತೀರಿ, ದಿಸ್ ಆಲ್ಸೋ ಅಡಿಷನ್ ರಿಯಾಕ್ಷನ್. ಆಲ್ಕೀನ್ ನೀವು ಆಕ್ಸಿಜನ್ ಜೊತೆಗೆ ಇನ್ ಪ್ರೆಸೆನ್ಸ್ ಆಫ್ ಪರ್ ಆಸಿಡ್ಸ್, ಇಲ್ಲಿ ನೋಡ್ಕೋಬೇಕು, ಪರ್ ಆಸಿಡ್ಸ್ ಅಂದರೆ 3 ಆಕ್ಸಿಜನ್ ಇರುತ್ತೆ, ಅಂಥದಕ್ಕೆ ನಾವು ಪರ್ ಆಸಿಡ್ಸ್ ಅಂತ ಕರಿತೀವಿ. ಬರೀ ಆಸಿಡ್ ಅಂದರೆ COOH ಅಂತ ಹೇಳ್ತೀವಿ, ಇಲ್ಲಿ ಪರ್ ಆಸಿಡ್ ಅಂತ ಹೇಳ್ತೀವಿ. COOH ಅಂತ ಬರ್ಕೊಂಡಿದ್ವಿ. ಮರ್ಕ್ಯೂರಿ ಸಿಲ್ವರ್ ಇಸ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್. 200 to 400 ಡಿಗ್ರಿ ಸೆಂಟಿಗ್ರೇಡ್ ಮಾಡಿದಾಗ ಅಲ್ಲೇನಾಗುತ್ತೆ, ನಿಮ್ಮದು ಆಕ್ಸಿಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಬಾಂಡ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಎಪಾಕ್ಸೈಡ್. ದಿಸ್ ಇಸ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಏನಾಗುತ್ತೆ ಅಂದರೆ, ಇಟ್ ಇಮಿಡಿಯೇಟ್ಲಿ ಅಂಡರ್ಗೋ ಡಿಕಂಪೋಸಿಷನ್ ಬಾಯ್ಲಿಂಗ್ ವಿತ್ ವಾಟರ್ ಟು ಗಿವ್ ದಿ ಗ್ಲೈಕಾಲ್. ಈ ಎಪಾಕ್ಸೈಡ್ ಅನ್ನೋಂಥದ್ದು ಹೈಲಿ ಅನ್ಸ್ಟೇಬಲ್ ಆಗುತ್ತೆ. ಈ ಸ್ಟೆಪ್ ತನಕನೇ ನಮಗೆ ಇಂಪಾರ್ಟೆಂಟು. ಈ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಆಕ್ಸೈಡ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಹಕ್ಕಲ್ಸ್ ರೂಲ್ ಅಂತ ಕೇಳ್ತಾ ಇದ್ದಾರೆ. ಈ ಹಕ್ಕಲ್ಸ್ ರೂಲ್ ಅಂತಂದರೆ, ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಆರ್ ನಾಟ್ ಅಂತ ಚೆಕ್ ಮಾಡೋದಕ್ಕೆ ಇರೋ ಅಂಥ ರೂಲ್ಗೆ ನಾವೇನಂತ ಕರಿತೀವಿ, ಹಕ್ಕಲ್ಸ್ ರೂಲ್ ಆಫ್ ಆರೋಮ್ಯಾಟಿಸಿಟಿ ಅಂತ ಹೇಳ್ತೀವಿ. ಇದನ್ನೇ ಅವರು ಡೈರೆಕ್ಟಾಗಿ 3 ಮಾರ್ಕ್ಸ್ಗೋ 4 ಮಾರ್ಕ್ಸ್ಗೋನು ಕೇಳ್ಬೋದು. ಇಲ್ಲಿ ಏನೋ ಕಂಡೀಷನ್ ಏನಂದರೆ, ನಿಮ್ದು ಯಾವುದೇ ಒಂದು ಮಾಲಿಕ್ಯೂಲ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್ನು ಆರೋಮ್ಯಾಟಿಕ್ ಅಂತ ನಾನು ಕರಿಬೇಕು ಅಂದರೆ, ಯು ಶುಡ್ ಪೊಸೆಸ್ ಸೈಕ್ಲಿಕ್ ಇರಬೇಕು, ಫ್ಲ್ಯಾಟ್ ಇರಬೇಕು, ಪ್ಲೇನಾರ್ ಇರಬೇಕು, ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇರಬೇಕು, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎಲೆಕ್ಟ್ರಾನ್ ಕ್ಲೌಡ್ ಎಬೋ ಆ್ಯಂಡ್ ಬಿಲೋ ದಿ ಪ್ಲೇನ್ ಇರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಕಾರ್ಡಿಂಗ್ ಟು ಹಕ್ಕಲ್ಸ್ ರೂಲ್ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಅವಾಗಷ್ಟೇ ಅದನ್ನು ಆರೋಮ್ಯಾಟಿಕ್ ಅಂತ ನಾವು ಕರಿತೀವಿ. So planar conjugated polyenes which possess 4n+2 pi electrons where n is an integer will be classified as aromatic compound. For example, benzene ತಗೊಂಡ್ರೆ benzene ನಾನು aromatic ಅಂತ ಕರಿತೀನಿ. cyclopentadienyl cation ತಗೊಂಡ್ರೆ ಅದನ್ನು ನಾನು ಆಂಟಿ ಆರೋಮ್ಯಾಟಿಕ್ ಅಂತ ಕರಿತೀನಿ. ಸೊ ನಾನು ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. 4n+2. ಸೊ n ಬೆನ್ಸಿನಲ್ಲಿ ಎಷ್ಟಾಗುತ್ತೆ, 6 ಇದೆ. ಸೊ ಹಂಗಾಗಿ 6 ಪೈ ಎಲೆಕ್ಟ್ರಾನ್ಸ್ ಇದೆ. 6 ಪೈ ಎಲೆಕ್ಟ್ರಾನ್ಸ್ ಅಂದರೆ ಇಟ್ಸ್ ಹಕ್ಕಲ್ ಮ್ಯಾಜಿಕ್ ನಂಬರ್, ಹಂಗಾಗಿ ಅದನ್ನು ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಸೈಕ್ಲೋಪೆಂಟಾಡೈಯಿನೈಲ್ ಕೆಟಯಾನ್ ತೊಗೊಂಡ್ರೆ ಇಲ್ಲಿ 4 ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ 4 ಪೈ ಎಲೆಕ್ಟ್ರಾನ್ಸ್ ಇದೆ, ಇಟ್ಸ್ ನಾಟ್ ಎ ಹಕ್ಕಲ್ ನಂಬರ್, ಹಂಗಾಗಿ ಅದನ್ನು ನಾನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್, ಕ್ಲಾಸಿಫೈ ದಿ ಫಾಲೋಯಿಂಗ್ ಆಸ್ ಅನ್ ಎಲೆಕ್ಟ್ರೋಫೈಲ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಫೈಲ್ ಅಂದರೆ BF3. ಎಲೆಕ್ಟ್ರೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟು, ಐದರ್ ದೇ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಆರ್ ದೇ ಮೇ ಬಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ನಿಮ್ಗೆ ಯಾವುದೋ ಒಂದು ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ 2 ಮಾರ್ಕ್ ಇದೆ. ಎಲೆಕ್ಟ್ರೋಫೈಲ್ಸ್ಗೆ 1 ಮಾರ್ಕು, ನ್ಯೂಕ್ಲಿಯೋಫೈಲ್ಸ್ಗೆ 1 ಮಾರ್ಕ್ ಇದೆ. BF3
ಅಲ್ಲಿ ಮತ್ತು NO2+. ನೀವು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋಫೈಲ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಇರುವಂಥದ್ದು. ನೆಗೆಟಿವ್ಲಿ ಚಾರ್ಜ್ಡ್ ಇರುವಂಥದ್ದಕ್ಕೆ ನಾವು ನ್ಯೂಕ್ಲಿಯೋಫೈಲ್ ಅಂತೀವಿ, ಎಲೆಕ್ಟ್ರಾನ್ ರಿಚ್ ಅಂತೀವಿ, CN- ಮತ್ತು ಅಮ್ಯ. ನೆಕ್ಸ್ಟ್, ಡಿಫೈನ್ ದಿ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡ್ರಾ ದಿ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾರ್ 2s ಅಂತ ಕೇಳ್ತಾ ಇದ್ದಾರೆ. ಇದೇನೆಂದರೆ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್, ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅದನ್ನೇ ಇನ್ ದ ಫಾರ್ಮ್ ಆಫ್ ದಿ ಕರ್ವ್ ಬರಿತೀವಿ. ದೀಸ್ ಆರ್ ದಿ ಕರ್ವ್ ಶೋ ದಿ probability of finding an electron varies with its radial distance from the nucleus without any reference to its direction from the nucleus. ಅಂಥದಕ್ಕೆ ನಾವೇನಂತ ಕರಿತೀವಿ, ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅದಕ್ಕೆ ನೋಡ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಅವರು 2sನ ಕೇಳಿದ್ದಾರೆ. 2sಗಾದರೆ 1 ನೋಡ್ ಇರುತ್ತೆ, 1sಗಾದರೆ 0 ನೋಡ್ ಇರುತ್ತೆ, 2sಗಾದರೆ ನಿಮಗೆ 1 ನೋಡ್ ಇರುತ್ತೆ. ಸೊ ಡಯಾಗ್ರಾಮ್ನ ಕರ್ವ್ ಬರೀರಿ ಅಂತ ಹೇಳಿದ್ದಾರೆ, ಹಂಗಾಗಿ ನೀವಲ್ಲಿ ಬರಿಬೇಕಾಗತ್ತೆ. ಕ್ಯಾಲ್ಕುಲೇಟ್ ದಿ ಮೀನ್ ಆಫ್ ದಿ ಫಾಲೋಯಿಂಗ್ ಟ್ರಯಲ್ಸ್ obtained during the titration in ml ಅಂತ ಕೇಳ್ತಾ ಇದ್ದಾರೆ. ಸೊ 9.1, 9.3, 9.6, 9.2, 9.3 ಕೊಟ್ಟಿದ್ದಾರೆ. ದ ಮೀನ್ ಆಫ್ ದಿ ಸೆಟ್ ಆಫ್ ದಿ ನಂಬರ್ಸ್ ಇಸ್ ದಿ ಸಬ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಟರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಷ್ಟು ಡಿವೈಡೆಡ್ ಬೈ, ಈಗ ಎಷ್ಟಿರುತ್ತೋ ಅದನ್ನು ಡಿವೈಡೆಡ್ ಬೈ 5 ಮಾಡ್ತೀನಿ. ಅವಾಗ ಏನು ಬರುತ್ತಲ್ಲ ಅದನ್ನು ನಾನು ಮೀನ್ ಅಂತ ಮಾಡ್ಕೊಳ್ತೀನಿ. ನೆಕ್ಸ್ಟ್, ಬಿಟ್ವೀನ್ Na+ ಆ್ಯಂಡ್ F- ವಿಚ್ ಒನ್ ಇಸ್ ಬಿಗರ್ ಇನ್ ಸೈಜ್ ಆ್ಯಂಡ್ ವೈ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತು, ಯಾವುದೋ ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ನ ನಾನು ಮಧ್ಯದಲ್ಲಿ ಇಟ್ಕೊಂಡ್ರೆ ಅದರದ್ದು ಕೆಟಯಾಂದು ಸೈಜ್ ಏನಾಗುತ್ತೆ, ಅನಿಯಾಂದು ಸೈಜ್ ಏನಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಈಗ ನನಗೆ ಸೋಡಿಯಮು ಮತ್ತು ಸೋಡಿಯಂ ಪ್ಲಸ್ ಕನ್ಸಿಡರ್ ಮಾಡಿಕೊಂಡ್ರೆ, ಸೋಡಿಯಮಲ್ಲಿ ಏನಾಗುತ್ತೆ 11 ಎಲೆಕ್ಟ್ರಾನ್ಸ್ ಇರುತ್ತೆ. ನಂಬರ್ ಆಫ್ ಶೆಲ್ಸ್ ಏನಾಗಿರುತ್ತೆ 3 ಇರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2, 2s2, 2p6, 3s1 ಅಂತ ಬರ್ತೀವಿ. ಒಟ್ಟು 4 ಶೆಲ್ ಇರುತ್ತೆ Na-ನಲ್ಲಿ. Na+ಗೆ ಬಂದರೆ 3 ಶೆಲ್ ಆಗುತ್ತೆ. ಒಂದು ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಹೊಟ್ಟೋಯ್ತು. ಸೊ ಸೈಜ್ ಅಂದ್ರೇನು, ಅಟಾಮಿಕ್ ಸೈಜ್ ಅಂದ್ರೇನು, ಔಟರ್ ಮೋಸ್ಟ್ ಶೆಲ್ ಇರುವಂಥ ಆರ್ಬಿಟಲ್ಗೂ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಟಾಮಿಕ್ ಸೈಜ್ ಅಂತ ಕರಿತೀವಿ. Na ಮತ್ತು Na+ಗೆ ಕಂಪೇರ್ ಮಾಡಿದ್ರೆ Naಗಾದರೆ 4 ಆರ್ಬಿಟಲ್ಸ್ ಇರುತ್ತೆ, ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. Na+ ಆಯಿತು ಅಂತಂದರೆ ಒಂದು ಎಲೆಕ್ಟ್ರಾನ್ ಹೊಟ್ಟೋಯ್ತು. 3s1 ಅಂದರೆ ಔಟರ್ ಮೋಸ್ಟ್ ಶೆಲ್ ಇದ್ದಿದ್ದು ಒಂದೇ ಎಲೆಕ್ಟ್ರಾನು, ಆ ಎಲೆಕ್ಟ್ರಾನ್ ಹೊಟ್ಟೋಯ್ತು ಅಂತಂದರೆ ಈಗ ಗೋಯಿಂಗ್ ಟು ಹ್ಯಾವ್ ಓನ್ಲಿ 3 ಆರ್ಬಿಟಲ್ಸ್. ಹಾಗಾಗಿ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಪೇರೆಂಟ್ದು ಮತ್ತು ಅದ್ರದ್ದು ಕೆಟಯಾನ ಕನ್ಸಿಡರ್ ಮಾಡಿಕೊಂಡ್ರೆ, ಪೇರೆಂಟ್ ವಿಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್. ಅದರದ್ದು ಕೆಟಯಾನ್ ಏನಿದೆಯಲ್ಲ, ಕೆಟಯಾನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್. ಅದೇ ಥರ ನಾನು ಅನಯಾನ್ನ ತೊಗೊಂಡ್ರೆ, ಈಗ ನನಗೆ ನ್ಯೂಟ್ರಲ್ ಮಾಲಿಕ್ಯೂಲ್ ಇದೆ, ಅದಕ್ಕೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ. ಆ ಎಕ್ಸ್ಟ್ರಾ ಎಲೆಕ್ಟ್ರಾನು ಅದೇ ಆರ್ಬಿಟಲ್ಗೆ ಆ್ಯಡ್ ಆಗ್ಬೋದು, ಅಥವಾ ಇನ್ನೊಂದು ಎಕ್ಸ್ಟ್ರಾ ಆರ್ಬಿಟಲ್ಗೆ ಆ್ಯಡ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಆರ್ಬಿಟಲ್ಗೆ ಆ್ಯಡ್ ಆದಾಗ ಆ ಸೈಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯೂಶಲಿ ಅನಿಯಾನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್ ಕಂಪೇರ್ ಟು ದಟ್ ಆಫ್ ದಿ ನ್ಯೂಟ್ರಲ್ ಮಾಲಿಕ್ಯೂಲ್, ಪೇರೆಂಟ್ ಮಾಲಿಕ್ಯೂಲ್ ನೀವು ತೊಗೋಬೇಕು. ಆದರೆ ಇಲ್ಲಿ Na+, F- ತೊಗೊಂಡ್ರೆ ಇದಕ್ಕೆ ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಥವಾ ಅಯಾನ್ಸ್ ಅಂತ ಕರಿತೀವಿ. ಎರಡಕ್ಕೂ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ 10 ಇದೆ. ಸೊ ಈಗ Na+ ಅಂದರೆ ಒಂದು ಎಲೆಕ್ಟ್ರಾನ್ ಹೊಟ್ಟೋಯ್ತು, 10 ಆಯಿತು. F- ಅಂದರೆ 9 ಇದೆ, ಒಂದು ಆ್ಯಡ್ ಮಾಡ್ಕೊಂಡಿದ್ವಿ, 10 ಆಯಿತು. ಎರಡಕ್ಕೂ ನನಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿದೆ 10 ಇದೆ. ಸೋಡಿಯಂ ಏನು ಮಾಡ್ತು, ಒಂದು ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಈ ಫ್ಲೋರಿನ್ ಏನು ಮಾಡ್ತಾ ಇದೆ, ಒಂದು ಎಲೆಕ್ಟ್ರಾನ್ನ ತಗೊಳ್ತಾ ಇದೆ. ಸೊ ಇವೆರಡರಲ್ಲಿ ವಿಚ್ ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್ ಅಂತ ಕೇಳ್ತಿದ್ದಾರೆ, ವೈ ಅಂತ. ಯೂಶಲಿ ನಾವು ಈ ಥರ ಕ್ವಶನ್ ಪೇಪರ್ ಫ್ರೇಮ್ ಮಾಡೋರು ಕೇಳಬಾರ್ದು, ಬಿಕಾಸ್ ಇದು ಆಂಬಿಗಿಟಿ ಇದೆ, ಸ್ಟೂಡೆಂಟ್ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಥರ ಕೊಟ್ಟಾಗ ಇದಕ್ಕೆ 2 ಮಾರ್ಕ್ ಇದೆ. 2 ಮಾರ್ಕ್ನ ಹೇಗೆ ಕೇಳ್ತಾರೆ, ಯಾವುದು ಬಿಗ್ಗರ್ ಅಂತ ಹೇಳಿದರೆ 1 ಮಾರ್ಕು, ಅದಕ್ಕೆ ರೀಸನ್ ಕೊಟ್ಟರೆ 1 ಮಾರ್ಕು. ಹುಡುಗ ಏನಾದರೂ ತುಂಬ ಸ್ಮಾರ್ಟ್ ಆಗಿದ್ದರೆ ಅವನು ಒಂದು ಕಡೆ ಕ್ವಶನ್ ಪೇಪರ್ಲಿ ಒಂದು ಮೂಲೆಯಲ್ಲಿ Na+ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್ ಅಂತಾನೆ, ನನಗೆ ಆನ್ಸರ್ ಗೊತ್ತಿಲ್ಲ ಬಿಡ್ತಾನೆ. ಇನ್ನೊಂದು ಕಡೆಗೆ ಏನು ಮಾಡ್ತಾನೆ, F- ಇಸ್ ಬಿಗ್ಗರ್ ಅಂತ ಹೇಳ್ತಾನೆ. ಸೊ ಈ ಥರ ಕೊಟ್ಟಾಗ ಆಂಬಿಗಿಟಿ ಇದ್ದಾಗ ಹುಡುಗನಿಗೆ ಅಡ್ವಾಂಟೇಜ್ ಆಗುತ್ತೆ. ಬೆನಿಫಿಟ್ ಆಫ್ ಡೌಟ್ ಆಗಿ ನಿಮಗೆ ಬೇಕು ಅಂದಾಗ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ 1 ಮಾರ್ಕ್ ಬರುತ್ತೆ, ಮತ್ತು ಅಲ್ಲಿ ಅಥವಾ ಇದು ಕರೆಕ್ಟ್ ಆದರೂ 1 ಮಾರ್ಕ್ ಬರುತ್ತೆ, ಅದು ಕರೆಕ್ಟ್ ಆದರೂ ನಿಮಗೆ 1 ಮಾರ್ಕ್ ಬರುತ್ತೆ. ಆ ರೀತಿಯಾಗಿ ನಿಮ್ಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ಲೂಸಿಂಗ್ ಎನ್ ಎಲೆಕ್ಟ್ರಾನ್, Na ವಿಲ್ ಹ್ಯಾವ್ ಲೆಸ್ ಎಲೆಕ್ಟ್ರಾನ್ ಕ್ಲೌಡ್ ಆ್ಯಂಡ್ ಮೋರ್ ನ್ಯೂಕ್ಲಿಯರ್ ಚಾರ್ಜ್, ವೆರಾಸ್ F ಆಫ್ಟರ್ ಗೇನಿಂಗ್ ಎನ್ ಎಲೆಕ್ಟ್ರಾನ್ has less effective nuclear charge than the parent atom, so the size increases. ನಾನು ಮುಂಚೆನೇ ಹೇಳ್ದಂಗೆ Na+ ಮತ್ತು F- even though their isoelectronic ions ಆಗಿದ್ರು, because of the charge that they're going to carry, they're going to have F- will going to have a bigger size compared to that of A+. Explain the electromagnetic effect with an example ಅಂತ ಹೇಳ್ತಾರೆ. ಈ electromagnetic effect ಟೆಂಪರರಿ ಎಫೆಕ್ಟು, ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ದಿ ಪೋಲಾರ್ ರಿಯೇಜೆಂಟ್ ಈ ರಿಯಾಕ್ಷನ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಇದು ಒನ್ ಆಫ್ ದಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟು. ಯಾವುದೋ ಒಂದು ನೀವು ರಿಯಾಕ್ಷನ್ ತೊಗೊಂಡ್ರೆ ರಿಯಾಕ್ಷನ್ನು ನ್ಯೂಟ್ರಲ್ ಆಗಿದ್ದರೆ ಇಟ್ ಡಸಂಟ್ ಅಂಡರ್ಗೋ ರಿಯಾಕ್ಷನ್, ಸೊ ದೇರ್ ಶುಡ್ ಬಿ ಸಮ್ ಪೊಲಾರಿಟಿ. ಸೊ ದ ಪೊಲಾರಿಟಿ ಇಸ್ ಇಂಟ್ರಡ್ಯೂಸ್ಡ್ ಬಿಕಾಸ್ ಆಫ್ ದಿ
ಮಲ್ಟಿಪಲ್ ಬಿಕಾಸ್ ಆಫ್ ದಿ ಡಬಲ್ ಬಾಂಡ್ ಪ್ರೆಸೆಂಟ್ ಇನ್ ಪ್ರೆಸೆನ್ಸ್ ಆಫ್ ದಿ ಪೋಲಾರ್ ರಿಯೇಜೆಂಟ್ ಅಂತ ಎಫೆಕ್ಟ್ಗೆ ನಾವೇನಂತ ಕರಿತೀವಿ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇದು ಟೆಂಪರರಿ ಎಫೆಕ್ಟು. ಆಸ್ ಸೂನ್ ಆಸ್ ಯು ರಿಮೂವ್ ದಟ್ ರಿಯೇಜ್ ಅದು ನಿಮಗೆ ಹೋಗ್ಬಿಡುತ್ತೆ. ಅದರಲ್ಲಿ ಎರಡಿದೆ, ಪ್ಲಸ್ ಇ ಎಫೆಕ್ಟ್ ಅಂತ ಹೇಳ್ತೀವಿ, ಮೈನಸ್ ಇ ಎಫೆಕ್ಟ್ ಅಂತ ಹೇಳ್ತೀವಿ. ವೆನ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಫ್ ದಿ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಅದನ್ನು ಪ್ಲಸ್ ಇ ಅಂತ ಕರಿತೀವಿ. ವಿಚ್ ಟೇಕ್ಸ್ ಪ್ಲೇಸ್ ಅವೇ ಫ್ರಮ್ ದಿ ಅಟ್ಯಾಕಿಂಗ್ ಏಜೆಂಟ್ ಅದನ್ನು ಮೈನಸ್ ಐ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಅಟ್ಯಾಕಿಂಗ್ ರಿಯೇಜೆಂಟ್ H ಪ್ಲಸ್ ಇದೆ. ಸೊ ನಿಮ್ಮದು ಪೈ ಎಲೆಕ್ಟ್ರಾನ್ಸ್ ಏನು ಮಾಡ್ತಿದೆ, H ಕಡೆಗೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಆದರೆ CN ಮೈನಸ್ ತೊಗೊಂಡ್ರೆ CN ಮೈನಸ್ ವಿಲ್ ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್. ಪೈ ಎಲೆಕ್ಟ್ರಾನ್ಸ್ನ ಇದು ಅಟ್ಯಾಕ್ ಮಾಡ್ತಾ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಮೈನಸ್ ಇ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನೀವು ಕ್ವಶನ್ನ ಚೂಸ್ ಮಾಡ್ಬೇಕಾದ್ರೆ ಯಾವ ಕ್ವಶನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ, ಹೇಗೆ ಚೂಸ್ ಮಾಡ್ತಾ ಇದ್ದೀನಿ ನೀವು ಡಿಸೈಡ್ ಮಾಡಿಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.